आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नमामि व्यासदासस्य पूर्णबुद्धेः पदाम्बुजे नतामरशिरो रत्नराजिनीराजिते सदा। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತೋರಿಸಿದಂತಹ ಆ ಅತ್ಯದ್ಭುತವಾದಂತಹ ಲೀಲೆಯನ್ನ ಸ್ವಲ್ಪ ಸ್ವಲ್ಪ ನಿಮಿಷ ಇದು ಮಾಡಿ. ಪರವಾಗಿಲ್ಲ. ಹಾಂ, ರಾಜಸೂಯಯಾಗದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ತೋರಿಸಿದಂತಹ ಅದ್ಭುತವಾದ ಲೀಲೆಯನ್ನ ಯುಧಿಷ್ಠಿರನೇ ಮೊದಲಾಗಿ ಎಲ್ಲ ಉಪಸ್ಥಿತರಾದ ಜನರು ನೋಡಿದ್ದಾರೆ. ಯುಧಿಷ್ಠಿರ ನಾರದನನ್ನ ಪ್ರಶ್ನೆ ಮಾಡಿದ, ಯಾವ ಏಕಾಂತ ಭಕ್ತರಿಗೂ ಸಿಗದೇ ಇರುವಂತಹ ಈ ಸಾಯುಜ್ಯ ಶಿಶುಪಾಲನಂತಹ ಭಗವನ್ ನಿಂದಕನಿಗೆ ಹೇಗೆ ಪ್ರಾಪ್ತವಾಯಿತು ಅಂತ. ಅದಕ್ಕೆ ನಾರದರು ನಿರೂಪಣೆಯನ್ನ ಮಾಡುತ್ತಾ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಆ ವಿಷಯವನ್ನ ಹೇಳ್ತಾ ಅವರು
ಶಿಶುಪಾಲನ ಅಂದರೆ ಅವನಲ್ಲಿ ಇದ್ದಂತಹ ಜಯ ವಿಜಯರು ಅಂತ ಏನಿದ್ರು, ಶಿಶುಪಾಲ ಮತ್ತೆ ದಂತವಕ್ರ ಇವರಿಬ್ಬರಲ್ಲಿ ಇದ್ದಂತಹ ಜಯ ವಿಜಯರೇನಿದ್ರು ಅವರ ಹಿಂದಿನ ಜನ್ಮಗಳ ಬಗ್ಗೆ ಹೇಳಿದ್ದಾರೆ. ಹಾಗೆ ಹೇಳಬೇಕಾದರೆ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷನ ಬಗ್ಗೆಯೂ ಅವರು ನಿರೂಪಣೆ ಮಾಡಿದರು. ಅದನ್ನ ಕೇಳಿ ಯುಧಿಷ್ಠಿರ ಪ್ರಶ್ನೆ ಮಾಡುತ್ತಾನೆ, ಹಿರಣ್ಯಕಶಿಪುವಿನ ವೃತ್ತಾಂತ ಏನು ಅಂತ. ಅದಕ್ಕೆ ಉತ್ತರವನ್ನ ನಾರದರು ಕೊಡ್ತಾ ಇದ್ದಾರೆ. ನಾರದ ಮಹರ್ಷಿಗಳೇನು ಹಿರಣ್ಯಕಶಿಪುವಿನ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಅದು ಹಿರಣ್ಯಾಕ್ಷನ ಸಂಹಾರವಾದ ಮೇಲಿನ ವೃತ್ತಾಂತ. ವರಾಹ ರೂಪವನ್ನ ಧಾರಣ ಮಾಡಿ ಶ್ರೀಮನ್ನಾರಾಯಣ ಭೂಮಿಯ ಉದ್ಧಾರಕ್ಕಾಗಿ ಅಂತ, ರಕ್ಷಣೆಗಾಗಿ ಅಂತ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದಾನೆ. ಹಿರಣ್ಯಾಕ್ಷನ ಸಂಹಾರ ಶ್ರೀಮನ್ನಾರಾಯಣನ ಕೈಯಿಂದ ಆಗಿದೆ ಅನ್ನುವುದನ್ನು ತಿಳಿದುಕೊಂಡು ಹಿರಣ್ಯಕಶಿಪುವಿಗೆ, ಅವನ ಸಹೋದರನಿಗೆ ತುಂಬಾ ಕೋಪ ಬಂದಿದೆ. ಆ ಕೋಪದಲ್ಲಿ ಅವನು ತನ್ನ ಎಲ್ಲ ಸೇವಕರನ್ನ, ತನ್ನ ಸಂಬಂಧಿಗಳಾದಂತಹ ಏನು ದೈತ್ಯರು ದಾನವರಿದ್ರು ಅವರನ್ನೆಲ್ಲ ಕರೆದಿದ್ದಾನೆ. ಅವರನ್ನ ಕರೆದು ಆಜ್ಞೆ ಮಾಡುತ್ತಾನೆ. ಏನಂತ? ಶ್ರೀಮನ್ನಾರಾಯಣ ಅವನು ತನ್ನ ಸ್ವಭಾವವನ್ನ ಬಿಟ್ಟು ನನ್ನ ತಮ್ಮನನ್ನ ಸಂಹಾರ ಮಾಡಿದ್ದಾನೆ. ಅಂದರೆ ವಿಷ್ಣುವಿನ ಸ್ವಭಾವ ಏನು? ಅವನು ಸಮನಾದಂಥವನು, ಅವನು ಯಾವತ್ತಿಗೂ ವಿಷಮನಲ್ಲ. ಆದರೂ ಕೂಡ ಈ ಇಂದ್ರಾದಿ ದೇವತೆಗಳಿಗೆ ಉಪಯೋಗವಾಗುವಂತೆ ಮಾಡ್ತಾ ನನ್ನ ತಮ್ಮನ ಸಂಹಾರವನ್ನ ಮಾಡಿದ್ದಾನೆ. ಈ ಕಾರಣದಿಂದಾಗಿ ಅವನು ತನ್ನ ಸ್ವಭಾವವನ್ನ ಬಿಟ್ಟಿದ್ದಾನೆ. ಮತ್ತೆ ಅವನ ಸ್ತೋತ್ರ ಮಾಡುವ, ಅವನನ್ನ ಭಜನೆ ಮಾಡುವಂತಹ ದೇವತೆಗಳಿಗೆ ಉಪಯೋಗವಾಗುವಂತೆ ಮಾಡುತ್ತಾ ಇದ್ದಾನೆ. ಅವರ ಬಗ್ಗೆ ತನ್ನ ಪಕ್ಷಪಾತವನ್ನ ತೋರಿಸ್ತಾ ಇದ್ದಾನೆ. ಆದ್ದರಿಂದ ನಾನು ವಿಷ್ಣುವಿನ ಸಂಹಾರವನ್ನ ಮಾಡಬೇಕು ಅಂತ ಪ್ರತಿಜ್ಞೆಯನ್ನ ಮಾಡುತ್ತಾನೆ ಹಿರಣ್ಯಕಶಿಪು. ಆದರೆ ದೇವರ ಸಂಹಾರ ಮಾಡುವುದು ಅಂತಂದ್ರೆ ಹಾಗೆಲ್ಲ ಸಾಧ್ಯವಿಲ್ಲ. ದೇವರ ಸಂಹಾರವನ್ನ ಮಾಡಿದರೆ ಎಲ್ಲ ದೇವತೆಗಳು ಕೂಡ ನಾಶ ಆಗಿ ಹೋಗುತ್ತಾರೆ ನಿಜ. ಆದರೆ ಪರಮಾತ್ಮನಿಗೆ ಬಲ ಕೊಡುವಂತಹ ಒಂದು ವಿಷಯ ಇದೆ ಅಂತ. ಇದು ದೈತ್ಯರ ಒಂದು ತಪ್ಪು ತಿಳುವಳಿಕೆ. ಏನು ತಪ್ಪು ತಿಳುವಳಿಕೆ ಅಂತಂದರೆ, ಬ್ರಾಹ್ಮಣರು, ಧಾರ್ಮಿಕರು, ಋಷಿಗಳು ಮಾಡುವಂತಹ ಧರ್ಮ ಕಾರ್ಯಗಳಿಂದ, ಯಜ್ಞ ಯಾಗಾದಿಗಳಿಂದ ದೇವರಿಗೆ ಬಲ ಬರುತ್ತೆ ಅಂತನ್ನುವ ಒಂದು ತಪ್ಪು ತಿಳುವಳಿಕೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ವಿಪ್ರಯಜ್ಞಾದಿ ಮೂಲಂತು ಹರಿರಿತ್ಯಾಸುರಂ ಮತಂ ಹರಿರೇವ ಹಿ ಸರ್ವಸ್ಯ ಮೂಲಂ ಸಮ್ಯಕ್ ಮತೋ ನೃಪ ಅಂತ. ಬ್ರಾಹ್ಮಣರ ಯಜ್ಞಾದಿಗಳಿಂದ ಬಲವನ್ನ ಪಡೆದುಕೊಳ್ಳುತ್ತಾನೆ ಪರಮಾತ್ಮ ಅಂತ ಈ ಎಲ್ಲ ದೈತ್ಯರು, ಅಸುರರು ತಿಳಿದುಕೊಂಡಿದ್ದಾರೆ. ಆದರೆ ನಿಜವಾದ ವಿಷಯ ಏನು ಅಂತಂದರೆ, ಶ್ರೀಮನ್ನಾರಾಯಣನೇ ಎಲ್ಲದಕ್ಕೂ ಮೂಲ ಆಗಿದ್ದಾನೆ. ಅವನೇ ಕೊಟ್ಟಂತಹ ಬಲದಿಂದ ಈ ಧಾರ್ಮಿಕರು, ಬ್ರಾಹ್ಮಣರು, ಋಷಿಗಳು ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡುತ್ತಾರೆ ಅಂತ. ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಈ ಸಂಕಲ್ಪವನ್ನ ಮಾಡುತ್ತೇವೆ. ಭಗವತ್ ಪ್ರೇರಣೆಯ ಅಂತ ಹೇಳಿ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಭಗವತಃ ಬಲೇನ, ಭಗವತಃ ತೇಜಸ, ಭಗವತಃ ಓಜಸ, ಭಗವತಃ ಸಂಜೀವಿತ ಸ್ವಾಂತ ವಪುಷ್ಟಿರಿಂದ್ರಿಯೋಹಂ ಭಗವತಃ ಪೂಜಾಂ ಕರಿಷ್ಯೆ ಅಂತ ಹೇಳುತ್ತೇವೆ. ಪರಮಾತ್ಮನೇ ಕೊಟ್ಟಂತಹ ಬಲದಿಂದ ನಾವು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಇರೋದು. ಪರಮಾತ್ಮನೇ ನಮ್ಮಲ್ಲಿ ನಿಂತು ತಾತ್ವಿಕ ದೇವತೆಗಳಿಂದ ನಮ್ಮ ಶರೀರವನ್ನ, ಇಂದ್ರಿಯವನ್ನ ಪ್ರೇರಣೆ ಮಾಡುತ್ತಾ ಇದ್ದಾನೆ ಅಂತ ತಿಳಿದುಕೊಂಡು ನಾವೇನು ಮಾಡುತ್ತಾ ಇದ್ದೇವೆ? ಧರ್ಮ ಕಾರ್ಯಗಳನ್ನ ಮಾಡುತ್ತಾ ಇದ್ದೇವೆ, ಯಜ್ಞ ಯಾಗಾದಿಗಳನ್ನ ಮಾಡುತ್ತಾ ಇದ್ದೇವೆ. ಇದು ಸಾತ್ವಿಕರು, ಋಷಿಗಳು ಅವರ ಮತ, ಅವರು ಹೀಗೆ ತಿಳಿದುಕೊಂಡಿದ್ದಾರೆ. ಆದರೆ ದೈತ್ಯರು, ಅಸುರರು ಅಂದರೆ ಅವರಿಗೆ ತಪ್ಪು ತಿಳುವಳಿಕೆ ಬಿಟ್ಟಿದ್ದಲ್ಲ. ಅವರು
ಈ ಯಜ್ಞಯಾಗಾದಿಗಳಿಂದ ದೇವರಿಗೆ ಬಲ ಬರುತ್ತೆ ಅಂತ ಸಂಪೂರ್ಣ ವಿಪರೀತವಾಗಿ ಅರಿತುಕೊಂಡಿದ್ದಾರೆ. ಹೀಗಾಗಿ ದೇವರಿಗೆ ತೊಂದರೆಯಾಗಬೇಕು, ದೇವತೆಗಳಿಗೆ ತೊಂದರೆಯಾಗಬೇಕು ಅಂದ್ರೆ ಏನು ಮಾಡಬೇಕು ಅಂತಂದ್ರೆ, ಎಲ್ಲಿ ಎಲ್ಲಿ ಬ್ರಾಹ್ಮಣರಿದ್ದಾರೆ, ಹಿರಣ್ಯಕಶಿಪು ಮಾಡಿದಂತಹ ಆಜ್ಞೆ, ಯತ್ರ ಯತ್ರ ದ್ವಿಜಾ ಗಾವಃ ವೇದಾಃ ವರ್ಣಾಶ್ರಮಾಃ ಕ್ರಿಯಾಃ ತಂ ತಂ ಜನಪದಂ ಯಾತ ಸಂದೀಪಯತ ವೃಷ್ಟ್ಯತ ಅಂತ. ಎಲ್ಲಿ ಎಲ್ಲಿ ಬ್ರಾಹ್ಮಣರಿದ್ದಾರೆ, ಹಸುಗಳಿದ್ದಾವೆ, ಮತ್ತೆ ವೇದ ಪಾಠ, ವೇದ ಪಾರಾಯಣ ನಡೆಯುತ್ತೆ, ಶಾಸ್ತ್ರಗಳ ಪಾಠ ನಡೆಯುತ್ತೆ, ವರ್ಣಾಶ್ರಮೋಚಿತವಾದಂತಹ ಧರ್ಮಗಳ ಪಾಲನೆಯಾಗತ್ತೆ, ಆ ಎಲ್ಲಾ ಜನಪದಗಳಿಗೆ ಹೋಗಿ ಅವುಗಳನ್ನ ನಾಶ ಮಾಡಿ ಸುಟ್ಟು ಹಾಕಿ ಬನ್ನಿ ಅಂತ ಹಿರಣ್ಯಕಶಿಪು ತನ್ನ ಎಲ್ಲ ದೈತ್ಯರಿಗೆ, ದಾನವರಿಗೆ ಆಜ್ಞೆ ಮಾಡುತ್ತಾರೆ. ಏಕೆ ಅಂತಂದ್ರೆ ಬ್ರಾಹ್ಮಣರ ನಾಶವಾಯಿತು, ಧರ್ಮ ಕಾರ್ಯಗಳ ನಾಶವಾಯಿತು ಅಂತಂದರೆ ಪರಮಾತ್ಮನಿಗೆ ಬಲ ಬರೋದಿಲ್ಲ ಅಂತನ್ನುವ ಒಂದು ತಪ್ಪು ಭಾವನೆ. ಈ ಒಂದು ಭಾವನೆಯಿಂದಲೇ ಹಿರಣ್ಯಕಶಿಪು ಹೀಗೆ ಆಜ್ಞೆ ಮಾಡಿದ. ತಮ್ಮ ಸ್ವಾಮಿಯ ಆಜ್ಞೆ ಹಿರಣ್ಯಕಶಿಪುವಿನ ಆಜ್ಞೆಯಾಗಿದೆ. ಅದಕ್ಕಾಗಿ ಎಲ್ಲ ದೈತ್ಯರು ಭೂಲೋಕಕ್ಕೆ ಬಂದಿದ್ದಾರೆ. ಭೂಲೋಕಕ್ಕೆ ಬಂದು ಆಯಾ ಗ್ರಾಮಗಳು, ಊರುಗಳು, ಜನಪದಗಳಿಗೆ ಹೋಗಿ ಅಲ್ಲಿ ಏನು ಆಶ್ರಮಗಳು, ಅಗ್ರಹಾರಗಳು ಇತ್ತು, ಋಷಿಗಳ, ಜ್ಞಾನಿಗಳ ಸ್ಥಾನಗಳಿತ್ತು, ಅಲ್ಲಿ ಎಲ್ಲ ಕಡೆಗೆ ಹೋಗಿ ಬೆಂಕಿ ಹಚ್ಚುವುದು, ಸರ್ವನಾಶ ಮಾಡುವುದನ್ನ ಪ್ರಾರಂಭ ಮಾಡಿದ್ದಾರೆ. ಹೀಗೆ ದೈತ್ಯರು, ಹಿರಣ್ಯಕಶಿಪುವಿನ ಸೇವಕರು ಈ ರೀತಿಯ ನಾಶವನ್ನ ಮಾಡ್ತಾ ಇದ್ರೆ, ಹಿರಣ್ಯಕಶಿಪು ಏನು ಮಾಡಿದ ಅಂತಂದ್ರೆ, ಅವನು ತಮ್ಮ ಸಹೋದರನಾದಂತಹ ಹಿರಣ್ಯಾಕ್ಷನ ಎಲ್ಲ ಅಂತಿಮ ಸಂಸ್ಕಾರಾದಿಗಳನ್ನ ಮಾಡಿದ್ದಾನೆ. ಅಂತಿಮ ಸಂಸ್ಕಾರಾದಿಗಳನ್ನೆಲ್ಲ ಮುಗಿಸಿ ಅವನು ತಮ್ಮ ತಾಯಿಯ ಹತ್ತಿರ ಹೋಗುತ್ತಾನೆ. ದಿತಿದೇವಿಯ ಹತ್ತಿರ ಹೋದ. ದಿತಿದೇವಿ ಮತ್ತೆ ಹಿರಣ್ಯಾಕ್ಷನ ಪತ್ನಿಯಾದಂತಹ ಋಷದ್ಭಾನು ಅಂತ ಅವಳ ಹೆಸರು. ಮತ್ತೆ ಹಿರಣ್ಯಾಕ್ಷನ ಪುತ್ರರು ಸಾಕಷ್ಟು ಜನ ಇದ್ದಾರೆ. ಅವರ ಹತ್ತಿರ ಹೋಗಿ ಅವರಿಗೆ ಸಾಂತ್ವನವನ್ನ ಮಾಡುತ್ತಾನೆ. ಸಾಂತ್ವನವನ್ನ ಮಾಡುತ್ತಾ ಸಾಕಷ್ಟು ಉಪದೇಶವನ್ನ ಹಿರಣ್ಯಕಶಿಪು ಮಾಡಿದ್ದಾನೆ. ಆ ಉಪದೇಶದ ವರ್ಣನೆಯನ್ನ ಮುಂದೆ ನಾವು ನೋಡ್ತಾ ಇದ್ದೇವೆ. ಹಿರಣ್ಯಕಶಿಪು ತಮ್ಮ ತಾಯಿಗೆ ಮತ್ತೆ ಅವರ ಆ ಎಲ್ಲ ಪರಿವಾರದವರಿಗೆ ಹೋಗಿ ಹೇಳುತ್ತಾನೆ, ನಮ್ಮ ಸಹೋದರ ಹಿರಣ್ಯಾಕ್ಷ ಅವನು ಶತ್ರುಗಳ ಜೊತೆಗೆ ಯುದ್ಧವನ್ನ ಮಾಡುತ್ತಾ ಮೃತನಾಗಿದ್ದಾನೆ. ಅದು ಶೋಕದ ವಿಷಯ ಅಲ್ಲ, ಅದು ಶ್ಲಾಘನೀಯವಾದಂತಹ ವಿಷಯವೇ. ಅಷ್ಟೇ ಅಲ್ಲ, ನಮ್ಮ ಸಹೋದರ, ಮಗ, ನನ್ನ ಪತಿ ಅಂತ ಈ ರೀತಿಯಾದಂತಹ ಭಾವನೆ ಇರುತ್ತೆ, ಅವನು ನನ್ನ ಜೊತೆಗಿರಬೇಕು ಅಂತನ್ನುವ ಭಾವನೆ ಇರುತ್ತೆ. ಆದರೆ ಅದು ಸಾಧ್ಯವಿಲ್ಲ ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಯಾಕೆ ಅಂತಂದ್ರೆ, ಈ ಜೀವಿಗಳು ಭೂಲೋಕದಲ್ಲಿ ಬಂದು ಕೆಲ ಸಮಯ ಜೊತೆಯಾಗಿ ಇರುವುದು ಅಂತೇನಿದೆಯಲ್ಲ, ಇದು ತುಂಬಾ ಅಶಾಶ್ವತವಾದಂತಹದ್ದು. ಸ್ವಲ್ಪ ಕಾಲದಲ್ಲೇ ಮುಗಿದು ಹೋಗುತ್ತೆ. ಒಂದು ದೃಷ್ಟಾಂತವನ್ನ ನಾವಿಲ್ಲಿ ನೋಡ್ತೇವೆ. ಪ್ರಯಾಣವನ್ನ ಮಾಡಬೇಕಾದರೆ ದಾರಿಯಲ್ಲಿ ನೀರು ಕುಡಿಯುವುದಕ್ಕಾಗಿ, ವಿಶ್ರಾಂತಿ ಪಡೆಯುವುದಕ್ಕಾಗಿ ಅಂತ ಸಣ್ಣ ಸಣ್ಣ ತಾಣಗಳನ್ನ ಮಾಡಿರ್ತಾರೆ. ಆ ತಾಣಗಳಲ್ಲಿ ಬೇರೆ ಬೇರೆ ದಾರಿಯಲ್ಲಿ ಹೋಗುತ್ತಾ ಇರುವಂತಹ ಪ್ರಯಾಣಿಕರು ಕೆಲ ಹೊತ್ತು ಜೊತೆಗೆ ಕುಳಿತುಕೊಳ್ಳುತ್ತಾರೆ. ಆವಾಗ ಮಾತಾಡಬಹುದು, ಪರಿಚಯ ಆಗಬಹುದು. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡ ಮೇಲೆ ನಾವು ನಮ್ಮ ದಾರಿಗೆ, ಅವರು ಅವರ ದಾರಿಗೆ ಅಂತನ್ನುವಂತೆ ಬೇರೆ ಬೇರೆ ಕಡೆಗೆ ಹೋಗಿಬಿಡುತ್ತಾರೆ. ಇಲ್ಲಿ ಯಾವ ರೀತಿ ಆ ವಿಶ್ರಾಂತಿಯ ಸ್ಥಾನಗಳಲ್ಲಿ ಪ್ರಯಾಣಿಕರು ಜೊತೆಗಿರೋದು ಅಂತನ್ನೋದು ಕೇವಲ ಸ್ವಲ್ಪ ಕಾಲದ ಮಟ್ಟಿಗೆ ಮಾತ್ರ, ಶಾಶ್ವತ ಅಲ್ಲ. ಆ ರೀತಿಯೇ ಕರ್ಮವಶದಿಂದಾಗಿ ಪರಮಾತ್ಮ ನಮ್ಮನ್ನ ಏನ್ ಮಾಡಿರ್ತಾನೆ, ಈ ಭೂಲೋಕದಲ್ಲಿ ಜೊತೆಯಾಗಿ ಇಟ್ಟಿರ್ತಾನೆ. ಕೆಲವೇ ಸಮಯಗಳ ಕಾಲ ನಾವು ಜೊತೆಯಾಗಿ ಇರ್ತೇವೆ. ಆಮೇಲೆ ಮತ್ತೆ ಆ ಎಲ್ಲ ಜೀವರೇನಾಗುತ್ತಾರೆ, ವಿಚ್ಛಿನ್ನರಾಗಿ ಬೇರೆ ಬೇರೆ ಕಡೆಗೆ ಹೋಗಿಬಿಡ್ತಾರೆ. ಅವರ ಜೊತೆಗಿರುವಿಕೆ ಅಂತನ್ನುವುದು ಅಧ್ರುವ, ಅಂದರೆ ಅಶಾಶ್ವತವಾಗಿದೆ.
ಆದ್ದರಿಂದ ಅದರ ಬಗ್ಗೆ ಶೋಕ ಪಡಬಾರದು. ಜೀವರು ತಮ್ಮ ಕರ್ಮಗಳೇನಿದ್ದಾವೆ ಅವುಗಳಿಂದ ಬದ್ಧರಾಗಿದ್ದಾರೆ, ಮತ್ತೆ ಪರಾಧೀನರಾಗಿದ್ದಾರೆ. ಎಷ್ಟು ಶೋಕಪಟ್ಟರೂ ಕೂಡ ಈ ಪರಾಧೀನತೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ, ಕರ್ಮಬಂಧದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದೇ ರೀತಿಯ ಪರಾಧೀನತೆ ಇಲ್ಲ. ಮತ್ತೆ ಈ ರೀತಿಯ ಅಶಾಶ್ವತವಾದಂತಹ ಶರೀರ ಕ್ಷರಣಾದಿಗಳು ಇಲ್ಲ ಅಂತನ್ನುವುದು ಕೇವಲ ಪರಮಾತ್ಮನಿಗೆ. ಅದನ್ನೇ ಮುಂದೆ ಅವನು ಹೇಳುತ್ತಾನೆ, ನಿತ್ಯ ಆತ್ಮಾವ್ಯಯ ಶುದ್ಧ ಸರ್ವವಿತ್ ಸರ್ವಗಃ ಪರಃ. ಕೇವಲ ಪರಮಾತ್ಮ ಮಾತ್ರ ಅವ್ಯಯನಾಗಿದ್ದಾನೆ ಅಂದರೆ ಯಾವುದೇ ರೀತಿಯ ವಿಕಾರಗಳಿಂದ ದೂರ ಇದ್ದಾನೆ. ಶರೀರದಲ್ಲಿ ಆಗುವಂತಹ ವಿಕಾರ, ಜನ್ಮ ಮರಣಾದಿ ರೂಪವಾದ ವಿಕಾರ, ಇದರಿಂದ ದೂರ ಇದ್ದಾನೆ. ಅವನು ಎಲ್ಲ ಜೀವಿಗಳ ಶರೀರದಲ್ಲಿ ಇದ್ದುಕೊಂಡು ಅವುಗಳನ್ನು ನಿಯಂತ್ರಣೆ ಮಾಡ್ತಾನಷ್ಟೆ. ಶರೀರದಲ್ಲಿ ಇದ್ದಾನೆ ಅಂತಂದ ಮಾತ್ರಕ್ಕೆ ಶರೀರದಿಂದ ಆಗಬೇಕಾದಂತಹ ಯಾವುದೇ ಬಂಧಗಳಾಗಲಿ ದೋಷಗಳಾಗಲಿ ಪರಮಾತ್ಮನಿಗೆ ಬರುತ್ತೆ ಅಂತ ಮಾತ್ರ ತಿಳಿದುಕೊಳ್ಳಬಾರದು. ಶರೀರದಿಂದ ಬರುವ ಎಲ್ಲಾ ತೊಂದರೆಗಳು ಆಗುವುದು ಕೇವಲ ಆ ಶರೀರದ ಅಭಿಮಾನಿಯಾದ ಜೀವನಿಗೆ ಮಾತ್ರ. ಪರಮಾತ್ಮನಿಗೆ ಆ ಎಲ್ಲ ಬಂಧ ದುಃಖ ಇದೆ. ಯಾಕೆ ಎಂದರೆ ಅವನು ಶರೀರದಲ್ಲಿದ್ದಾನೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳೋದೇನಿದೆ, ಇದು ಕೇವಲ ಅಜ್ಞಾನ ಮಾತ್ರ, ತಪ್ಪು ತಿಳುವಳಿಕೆ ಮಾತ್ರ. ಯಾವ ರೀತಿ ಒಂದು ದೋಣಿಯಲ್ಲಿ ಕುಳಿತುಕೊಂಡು ಹೋಗಬೇಕಾದರೆ ಪಕ್ಕದಲ್ಲಿ ನೀರಿನಲ್ಲಿ ದಡದ ಮೇಲಿರುವಂತಹ ಮರಗಳ ಪ್ರತಿಬಿಂಬ ಕಾಣುತ್ತೆ. ನೀರು ಅಲ್ಲಾಡ್ತಾ ಇರೋದ್ರಿಂದ ಪ್ರತಿಬಿಂಬವು ಅಲ್ಲಾಡ್ತಾ ಇರುತ್ತೆ. ಅದನ್ನ ನೋಡಿ ಈ ಸಣ್ಣ ಸಣ್ಣ ಮಕ್ಕಳು ತಿಳುವಳಿಕೆ ಇರೋದಿಲ್ಲ, ಅವರೇನು ತಿಳಿದುಕೊಳ್ತಾರೆ, ಮರವೂ ಅಲ್ಲಾಡ್ತಾ ಇದೆ ಅಂತ ತಿಳಿದುಕೊಳ್ತಾರೆ. ಅದೇ ರೀತಿ ಪ್ರತಿಬಿಂಬರಾದಂತಹ ನಮಗೆ ಆಗುವಂತಹ ಬಾಧೆಗಳು ಬಿಂಬರೂಪನಾದಂತಹ ಪರಮಾತ್ಮನಿಗೂ ಆಗುತ್ತಾ ಇವೆ ಅಂತ ಈ ರೀತಿಯಾದ ಒಂದು ತಪ್ಪು ತಿಳುವಳಿಕೆ, ಭ್ರಾಂತಿ ಅಜ್ಞಾನಿಗಳಿಗೆ ಬರುತ್ತೆ. ಆದರೆ ವಸ್ತುಸ್ಥಿತಿಯನ್ನ ನೋಡೋದಾದರೆ ಪರಮಾತ್ಮನಿಗೆ ಯಾವುದೇ ಈ ಬಾಧೆಗಳು ಇಲ್ಲ ಅಂತ ಹಿರಣ್ಯಕಶಿಪು ಉಪದೇಶವನ್ನ ಮಾಡುತ್ತಾನೆ. ಆದ್ದರಿಂದ ಸ್ವತಂತ್ರನಾದಂಥವನು ಮತ್ತೆ ಈ ಜನ್ಮ ಮರಣಾದಿ ದೋಷಗಳಿಂದ ಕರ್ಮಬಂಧವೇ ಮೊದಲಾದ ಸಮಸ್ಯೆಗಳಿಂದ ದೂರ ಇರುವಂಥವನು ಕೇವಲ ಪರಮಾತ್ಮ ಮಾತ್ರ. ಬೇರೆಲ್ಲರೂ ಪರಾಧೀನರಾಗಿದ್ದಾರೆ, ಪರಮಾತ್ಮನಿಗೆ ವಶೀಭೂತರಾಗಿದ್ದಾರೆ. ಜೀವಿಗಳು ತಮ್ಮ 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 ಕರ್ಮಗಳ ಅನುಸಾರವಾಗಿ ಭೂಲೋಕದಲ್ಲಿ ಬರ್ತಾರೆ. ಕೆಲ ಕಾಲ ಬೇರೊಬ್ಬರ ಜೊತೆಗೆ ಇರ್ತಾರೆ, ಮತ್ತೆ ಹೋಗಿಬಿಡ್ತಾರೆ. ಆದ್ದರಿಂದ ಪರಮಾತ್ಮನ ಈ ಒಂದು ಮಹಾತ್ಮ್ಯವನ್ನು ನಾವು ತಿಳಿದುಕೊಂಡು ಈ ಜನ್ಮ ಮರಣಾದಿಗಳ ಶೋಕವನ್ನ ಬಿಡಬೇಕು ಅಂತ ಹಿರಣ್ಯಕಶಿಪು ಹೇಳುತ್ತಾನೆ. ಹಿರಣ್ಯಕಶಿಪು ಹೀಗೆ ಯಾಕೆ ಹೇಳ್ತಾ ಇದ್ದಾನೆ, ಪರಮಾತ್ಮನಲ್ಲಿ ಇಷ್ಟು ಯಾಕೆ ಭಕ್ತಿ ಬಂತು ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದ್ ಆಚಾರ್ಯರಂತಾರೆ, ಈ ಹಿರಣ್ಯಕಾದಿಗಳಿಗೆ ಮೊದಲಿಂದಲೂ ಪರಮಾತ್ಮನಲ್ಲಿ ಭಕ್ತಿ ಇದ್ದೇ ಇದೆ. ಆದರೆ ಶಾಪದಿಂದಾಗಿ ಬಂದಂತಹ ಅಸುರಾವೇಶದ ಕಾರಣ ಅವರು ಬೇರೆಯ ಭಗವದ್ಭಕ್ತರನ್ನ ಮತ್ತೆ ಪರಮಾತ್ಮನನ್ನ ದ್ವೇಷಿಸ್ತಾ ಇದ್ದಾರಷ್ಟೇ. ಸ್ವತಃ ಅವರೆಲ್ಲ ಭಗವದ್ಭಕ್ತರೇ ಅಂತ ನಿನ್ನೆಯ ದಿವಸ ಅದರ ಬಗ್ಗೆ ಸಾಕಷ್ಟು ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿಯೂ ಸಹ ಶ್ರೀಮದ್ ಆಚಾರ್ಯರು ಅದನ್ನು ನಮಗೆ ನೆನಪಿಸಿಕೊಡುತ್ತಾರೆ. ಆದ್ದರಿಂದಲೇನೆ ಈ ಪ್ರಸಂಗದಲ್ಲಿ ಆಯಿತು. ಮತ್ತೆ ಹಿರಣ್ಯಕಶಿಪು ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಅವನು ಒಂದು ಮಿಶ್ರಸ್ತುತಿಯನ್ನ ಮಾಡಿದ್ದಾನೆ. ಅದು ಮುಂದೆ ಬರುತ್ತೆ. ಅಲ್ಲಿ ಶ್ರೀಮನ್ನಾರಾಯಣನ ಸ್ತೋತ್ರವನ್ನ ಅವನು ಮಾಡಿದ್ದಾನೆ. ಈ ಎರಡೂ ಪ್ರಸಂಗಗಳಲ್ಲಿ ಆ ಹಿರಣ್ಯಕಶಿಪುವಿನಲ್ಲಿ ಇದ್ದಂತಹ ಭಗವದ್ಭಕ್ತಿ ವ್ಯಕ್ತವಾಗಿ, ಇನ್ನು ಅನೇಕ ಸಂದರ್ಭಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಸುರಾವೇಶದ ಕಾರಣದಿಂದಾಗಿ ಅವನಲ್ಲಿ ದ್ವೇಷದ ಉದ್ವೇಗ ಅಂತನ್ನುವುದು ಆಗಿರುತ್ತೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಹೀಗೆ ಭಗವಂತನ ಮಾಹಾತ್ಮ್ಯವನ್ನ ಬೋಧನ ಮಾಡುವ ಮೂಲಕ ದಿತಿದೇವಿಗೆ, ಹಿರಣ್ಯಾಕ್ಷನ ಪತ್ನಿಗೆ, ಅವನ ಪುತ್ರರಿಗೆ ಭಗವಂತನ ಮಾಹಾತ್ಮ್ಯವನ್ನ ತಿಳಿಸಿಕೊಡುವ ಮೂಲಕ ಹಿರಣ್ಯಕಶಿಪು ಏನಂತಾನೆ, ಶೋಕ ಪಡಬೇಡಿ ಅಂತ. ಇದೇ ಉಪದೇಶದ ಅಂಗವಾಗಿ
ಹಿರಣ್ಯಕಶಿಪು ಒಂದು ವೃತ್ತಾಂತವನ್ನ ಹೇಳುತ್ತಾನೆ. ಈ ಉಶೀನರ ದೇಶದ ಒಬ್ಬ ರಾಜ ಇದ್ದ, ಸುಯಜ್ಞ ಅಂತನ್ನುವ ರಾಜ. ಅವನ ಒಂದು ಕಥೆಯನ್ನ ಅವನು ಇಲ್ಲಿ ಹೇಳುತ್ತಾನೆ. ಉಶೀನರ ದೇಶದ ರಾಜ ಸುಯಜ್ಞ ಅಂತ ಒಂದು ಯುದ್ಧದಲ್ಲಿ ಶತ್ರುಗಳಿಂದ ಅವನ ವಧೆಯಾಗಿದೆ. ಅವನ ಕವಚ ಸಂಪೂರ್ಣ ರೀತಿಯಿಂದ ಛಿದ್ರ ಆಗಿ ಹೋಗಿದೆ. ಸಂಪೂರ್ಣ ಶರೀರ ರಕ್ತದಿಂದ ಲಿಪ್ತವಾಗಿ ಭೂಮಿಯ ಮೇಲೆ ಬಿದ್ದಿದೆ. ತುಂಬಾ ದುಸ್ಥಿತಿಯಲ್ಲಿ ಅವನ ಆ ಪಾರ್ಥಿವ ಶರೀರ ಇತ್ತು. ಅವನ ಎಲ್ಲ ಪತ್ನಿಯರು, ಬಂಧುಗಳು ಅಲ್ಲಿ ಆಗಮಿಸಿದ್ದಾರೆ. ಬಂದು ಅವನ ಮುಂದೆ ಕುಳಿತುಕೊಂಡು ಅವನ ಶರೀರವನ್ನು ಹಿಡಿದುಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡಿದರು. ಇನ್ನು ನಮಗೆ ಯಾರು ಗತಿ, ನೀವು ನಮ್ಮನ್ನು ಬಿಟ್ಟು ಹೋಗಬಾರದಾಗಿತ್ತು, ಕ್ರೂರವಾದಂತಹ ವಿಧಿ ನಿಮ್ಮನ್ನ ನಮ್ಮಿಂದ ದೂರ ಕರೆದುಕೊಂಡು ಹೋಯಿತು ಅಂತ ಎಲ್ಲರೂ ಯಾವ ರೀತಿಯ ಒಂದು ಭಾವನೆಯನ್ನ ಪಡ್ತಾರೆ, ಅದೇ ಭಾವನೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ರೋದನವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಶೋಕಾಚರಣೆ ಮುಗೀತಾನೇ ಇಲ್ಲ. ಬೆಳಗಿನಿಂದ ಸಂಜೆಯಾಗಲಿಕ್ಕೆ ಬಂತು, ಆದರೂ ಅವರು ಆ ಶರೀರವನ್ನು ಬಿಡ್ತಾ ಇಲ್ಲ, ಅಳೋದನ್ನು ನಿಲ್ಲಿಸ್ತಾ ಇಲ್ಲ. ಆವಾಗ ಇದನ್ನ ನೋಡಿ ಸ್ವತಃ ಯಮದೇವರು ಒಬ್ಬ ಬಾಲಕನ ರೂಪವನ್ನ ಧಾರಣ ಮಾಡಿ, ಒಬ್ಬ ಸಣ್ಣ ಹುಡುಗನ ರೂಪವನ್ನ ಧಾರಣ ಮಾಡಿ ಆ ಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಬಂದು ಆ ಸುಯಜ್ಞ ರಾಜನ ಏನು ಬಂಧುಗಳಿದ್ರು, ಅವರ ಪತ್ನಿಯರಿದ್ರು, ಅವರ ಜೊತೆ ವಾರ್ತಾಲಾಪವನ್ನ ಮಾಡುತ್ತಾರೆ. ಅಲ್ಲಿ ಯಮ, ಆ ಬಾಲಕನ ರೂಪದಲ್ಲಿ ಬಂದಂತಹ ಯಮ ಒಂದು ಉಪದೇಶವನ್ನ ಮಾಡಿದ. ಎಲ್ಲ ಆ ಸುಯಜ್ಞರಾಜನ ಬಂಧುಗಳಿಗೆ ಅವನೊಂದು ಉಪದೇಶವನ್ನ ಮಾಡಿದ. ಆ ಉಪದೇಶವನ್ನ ಭಾಗವತದಲ್ಲಿ ನಾವು ಕಾಣುತ್ತೇವೆ. ಯಮ ಒಂದು ಮಾತನ್ನ ಹೇಳುತ್ತಾನೆ. ಅಹೋ ಅಮೀಷಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹಃ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾಃ ಅನುಶೋಚಂತ್ಯಪಾರ್ಥಂ ಅಂತ. ಯಮ ಅಂದ, ನೀವೆಲ್ಲ ದೊಡ್ಡವರಾಗಿದ್ದೀರಾ, ಸಣ್ಣ ಸಣ್ಣ ಹುಡುಗರಲ್ಲ, ದೊಡ್ಡವರಾಗಿದ್ದೀರಾ. ದೊಡ್ಡವರಂತೆ ವರ್ತನೆ ಮಾಡಿ ಪ್ರತಿ ದಿವಸ ನಿಮ್ಮ ಸುತ್ತಮುತ್ತಲು ಯಾರಿಗಾದರೂ ಒಬ್ಬರಿಗೆ ಮರಣ ಅಂತನ್ನುವುದು ಆಗುತ್ತಾನೇ ಇರುತ್ತೆ. ಅದನ್ನು ನೀವು ನೋಡ್ತೀರಾ, ಲೋಕವಿಧಿಯನ್ನ ಪ್ರತಿ ದಿವಸ ನೋಡ್ತೀರಾ, ಕೇಳ್ತೀರಾ. ಹಾಗಿದ್ದರೂ ಕೂಡ ಈ ಒಂದು ಲೋಕವಿಧಿ ನನಗೆ ಆಗುವುದಿಲ್ಲ ಅಂತನ್ನುವಂತಹ ಒಂದು ಮೋಹ, ಅಥವಾ ನಮ್ಮವರಿಗೆ ಆಗೋದಿಲ್ಲ ಅಂತನ್ನುವಂತಹ ಒಂದು ಮೋಹ ನಿಮಗೆ ಇರಬಾರದು. ಅಷ್ಟಾದರೂ ಈ ಸುಯಜ್ಞ ರಾಜನಿಗೆ ಆದದ್ದಾದರೂ ಏನು? ಒಬ್ಬ ಮನುಷ್ಯ ಯಾವ ಸ್ಥಾನದಿಂದ ಭೂಲೋಕಕ್ಕೆ ಬಂದಿದ್ದ, ಮತ್ತೆ ಮರಳಿ ಅದೇ ಸ್ಥಾನಕ್ಕೆ ಹೋಗಿದ್ದಾನೆ. ಸ್ವರ್ಗ ನರಕಾದಿಗಳಲ್ಲಿ ಇದ್ದಂತಹ ಜೀವ ಅಲ್ಲಿಂದ ಏನು ಮಾಡಿರ್ತಾನೆ, ಭೂಲೋಕಕ್ಕೆ ಬಂದಿರ್ತಾನೆ. ಮತ್ತೆ ಅವನು ಅಲ್ಲಿಗೆ ಹೋಗಿದ್ದಾನೆ ಅಂತಂದರೆ ಅದರಲ್ಲಿ ದುಃಖ ಪಡುವಂತಹ ಯಾವುದೇ ಅಂಶ ಇಲ್ಲ ಅಂತ ಯಮ ಹೇಳ್ತಾನೆ. ಜೊತೆಗೆ ಸ್ವಯಂ ಸಧರ್ಮಾಃ ಅನುಶೋಚಂತಿ, ಯಾರು ಅಳ್ತಾ ಇದ್ದಾರಲ್ಲ, ಯಾರು ಶೋಕ ಪಡ್ತಾ ಇದ್ದಾರೆ, ಅವರಿಗೂ ಸ್ವತಃ ಮರಣ ಅಂತನ್ನುವುದು ಬಂದೇ ಬರುತ್ತೆ. ಏನೋ ನಮಗೆ ಯಾವುದೇ ತರಹದ ತೊಂದರೆ ಆಗೋದೇ ಇಲ್ಲ, ಪಾಪ ಇವರಿಗಷ್ಟೇ ಆಗಿದೆ ಅಂತ ಶೋಕ, ಹಾಗೇನಲ್ಲ, ನಿಮಗೂ ಆಗತ್ತೆ ಒಂದು ದಿವಸ. ಆದ್ದರಿಂದ ನೀವು ವ್ಯರ್ಥವಾಗಿ ಶೋಕ ಪಡ್ತಾ ಇದ್ದೀರಾ. ಒಬ್ಬ ಜೀವ ಎಲ್ಲಿಂದ ಬಂದಿದ್ದ, ತನ್ನ ಕರ್ಮಾನುಸಾರವಾಗಿ ಸ್ವರ್ಗ ನರಕಾದಿಗಳಿಂದ ಭೂಲೋಕದಲ್ಲಿ ಒಂದು ಶರೀರವನ್ನು ಪಡೆದುಕೊಂಡಿದ್ದ, ಆ ಶರೀರವನ್ನು ತ್ಯಾಗ ಮಾಡಿ ಆ ಜೀವ ಮತ್ತೆ ಸ್ವರ್ಗ ನರಕಾದಿಗಳ ಕಡೆಗೆ ಹೋಗಿದ್ದಾನೆ. ಇದರಲ್ಲಿ ಶೋಕ ಪಡುವ ಯಾವುದೇ ಅಂಶ ಇಲ್ಲ ಅಂತ ಯಮ ಹೇಳ್ತಾನೆ. ಇಲ್ಲ, ನಮ್ಮ ರಾಜ ಇವನು, ಅಥವಾ ನಮ್ಮ ಬಂಧು, ನಮ್ಮ ಗಂಡ, ಇವನು ಮೃತನಾದ ಅಂತಂದರೆ ನಮ್ಮನ್ನ ಪಾಲನ ಮಾಡುವಂಥವರು ಯಾರು, ನಮ್ಮನ್ನು ನೋಡಿಕೊಳ್ಳುವಂಥವರು ಯಾರು, ಆ ಶೋಕ ಇದೆ. ಇವನು ಮೃತನಾದ ಅಂತನ್ನುವಂತಹ ಶೋಕ ಇಲ್ಲದೇ ಇದ್ರೂ ಕೂಡ ಇವನು ಮೃತನಾಗಿದ್ದಾನೆ ಅಂತಂದ ಮೇಲೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅಂತನ್ನುವಂತಹ ಶೋಕ ಅಂತೂ ನಮಗೆ ಇದ್ದೇ ಇದೆಯಲ್ಲ.
ಅಂತಂದ್ರೆ ಅದಕ್ಕೆ ಯಮ ಅಂತಾನೆ, ಈ ರಾಜ ಯಾರು ರಕ್ಷಣೆ ಮಾಡಲಿಕ್ಕೆ ಅಂತ. ಈ ರಾಜ ರಕ್ಷಣೆ ಮಾಡೋದಲ್ಲ, ಪರಮಾತ್ಮ ರಕ್ಷಣೆ ಮಾಡುತ್ತಾನೆ. ಆ ಬಾಲಕನ ರೂಪದಲ್ಲಿದ್ದರಿಂದ ಆ ಯಮ ಹೇಳ್ತಾನೆ ಏನು ಅಂತಂದ್ರೆ, ಒಬ್ಬ ಸಣ್ಣ ಹುಡುಗ ಅಂತಂದರೆ ಅವನನ್ನ ಯಾರು ರಕ್ಷಣೆ ಮಾಡಬೇಕು? ತಂದೆ ತಾಯಿಗಳು ಅವರನ್ನ ರಕ್ಷಣೆ ಮಾಡಬೇಕು, ಪಾಲನ ಮಾಡಬೇಕು. ಆದರೆ ನಿಮ್ಮ ಮುಂದೆ ಒಬ್ಬ ದೃಷ್ಟಾಂತದ ರೂಪದಲ್ಲಿ ನಾನು ನಿಂತಿದ್ದೇನೆ ನೋಡಿ. ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ತಂದೆ ತಾಯಿಗಳು ಬಿಟ್ಟು ಹೋದ ಮೇಲೂ ಕೂಡ ನನಗೇನು ಅಂತಹ ತೊಂದರೆಯಾಗಿಲ್ಲ. ಕಾಡಿನಲ್ಲಿ ಇದ್ದಾಗ ಅಲ್ಲಿ ನನ್ನ ಸುತ್ತಮುತ್ತಲು ಹುಲಿ, ಸಿಂಹ, ತೋಳ ಇತ್ಯಾದಿ ವನ್ಯ ಪಶುಗಳು ತಿರುಗಾಡುತ್ತಾ ಇರ್ತವೆ. ಅವುಗಳು ಎಂದೂ ನನ್ನ ಮೇಲೆ ಆಕ್ರಮಣ ಮಾಡಿಲ್ಲ. ಅವುಗಳು ನನ್ನನ್ನು ಇನ್ನೂ ತನಕ ತಿಂದಿಲ್ಲ. ನಿಮ್ಮ ಪ್ರಕಾರ ಒಬ್ಬ ಹುಡುಗನನ್ನ ರಕ್ಷಣೆ ಮಾಡಬೇಕಾದಂಥವರು ತಂದೆ ತಾಯಿಗಳು, ಅವರು ಇಲ್ಲ ನನಗೆ. ಅಂದರೂ ನಾನು ಸುಖವಾಗಿದ್ದೇನೆ, ಯಾರೂ ನನಗೇನು ಮಾಡಿಲ್ಲ ಅಂತಂದರೆ ತಂದೆ ತಾಯಿಗಳೇ ರಕ್ಷಣೆ ಮಾಡಬೇಕು ಅಂತ ಇಲ್ಲ. ಮತ್ತೆ ಯಾರು ರಕ್ಷಣೆ ಮಾಡೋರು? ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ. ಗರ್ಭದ ಒಳಗೆ ಶಿಶುವಾಗಿ ಆ ಜೀವಿ ಇದ್ದಾಗ ಯಾರು ರಕ್ಷಣೆ ಮಾಡ್ತಾ ಇದ್ರು? ಗರ್ಭದಲ್ಲಿ ಯಾರಾದರೂ ತಂದೆ ತಾಯಿ ಬಂದು ನೋಡಿಕೊಳ್ತಾ ಇದ್ರ? ಇಲ್ಲ. ಗರ್ಭದಲ್ಲಿ ಇದ್ದಾಗ ಆ ಜೀವಿಯನ್ನ ಸರಿಯಾಗಿ ಇಟ್ಟವನು, ಒಂದು ಸುಸ್ಥಿತಿಯಲ್ಲಿ ಇಟ್ಟಂಥವನು ಪರಮಾತ್ಮ. ಗರ್ಭದಲ್ಲಿ ಯಾರು ಇದ್ದಾಗ ನಮ್ಮನ್ನು ನೋಡಿಕೊಂಡಂತಹ ಪರಮಾತ್ಮ ಗರ್ಭದ ಹೊರಗಡೆ ಭೂಲೋಕದಲ್ಲಿ ತಿರುಗಾಡಬೇಕಾದರೂ ಯಾರೂ ನಮ್ಮ ರಕ್ಷಣೆಗೆ ಇರಲಿಲ್ಲ ಅಂತಂದರೆ ಅವನೇ ನಮ್ಮನ್ನ ನೋಡಿಕೊಳ್ಳುತ್ತಾನೆ. ನಮ್ಮ ಗಂಡ ಇಲ್ಲ ಅಥವಾ ನಮ್ಮ ತಂದೆ ತಾಯಿಯಂದಿರಿಲ್ಲ, ನಮ್ಮ ಬಂಧುಗಳಿಲ್ಲ ಅಂತದ್ದರಿಂದ ಯಾರು ರಕ್ಷಣೆ ಮಾಡುವಂಥವರು ಅನ್ನುವಂತಹ ಚಿಂತೆ ನಮಗೆ ಬೇಡ. ಇದೆಲ್ಲವೂ ಪರಮಾತ್ಮನ ಕೈಯಲ್ಲಿ ಇದೆ. ಅವನೇ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಅದಕ್ಕೆ ಒಂದು ಅದ್ಭುತವಾದಂತಹ ವಿಷಯವನ್ನ ಹೇಳುತ್ತಾನೆ ಯಮ. ಏನು ಅಂತಂದ್ರೆ, ಪರಮಾತ್ಮನಿಗೆ ಈ ಸೃಷ್ಟಿಯ, ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲವೂ ಆಟ ಇದ್ದಂತೆ, ಲೀಲೆ ಇದ್ದಂತೆ. ಆ ಪರಮಾತ್ಮನ ಆಟದಲ್ಲಿ ಆಟಿಕೆ ಸಾಮಾನುಗಳು ಬೇಕಲ್ಲ. ಯಾವುದದು ಅಂತಂದರೆ, ನಾವೆಲ್ಲ ಜೀವಿಗಳು, ನಮ್ಮ ಶರೀರಗಳು, ಈ ಜಗತ್ತು ಪರಮಾತ್ಮನ ಕ್ರೀಡನಕ, ಅಂದರೆ ಆಟದ ಸಾಮಾನುಗಳು. ಸೃಷ್ಟಿ ಸ್ಥಿತಿ ಲಯಗಳೇ ಪರಮಾತ್ಮನ ಆಟ. ಈ ಸಂಪೂರ್ಣ ಜಗತ್ತು ಪರಮಾತ್ಮನ ಆಟದ ಸಾಮಾನು. ಎಲ್ಲವೂ ಅವನ ಕೈಯಲ್ಲೇ ಇದೆ. ಅವನು ರಕ್ಷಣೆ ಮಾಡಬೇಕು ಅಂದರೆ ಮಾಡುತ್ತಾನೆ, ಇಲ್ಲ ಅಂತಂದರೆ ಯಾರೂ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಮಾತನ್ನ ಹೇಳ್ತಾನೆ, ತುಂಬಾ ಪ್ರಸಿದ್ಧವಾದಂತಹ ಮಾತಿದು. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ಮನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ ಅಂತ. ಎಲ್ಲೋ ದಾರಿಯಲ್ಲಿ ಬಿಟ್ಟು ಬಂದಂತಹ ಪದಾರ್ಥ, ನಿರ್ಜನ ಪ್ರದೇಶದಲ್ಲಿ ಇರುವಂತಹ ಪದಾರ್ಥ, ಯಾರೂ ಅದನ್ನು ರಕ್ಷಣೆ ಮಾಡುವಂಥವರಿಲ್ಲ. ಆದರೂ ಅದನ್ನ ಪರಮಾತ್ಮ ರಕ್ಷಣೆ ಮಾಡಬೇಕು ಅಂತ ಇಟ್ಕೊಂಡಿದ್ದ ಅಂತಂದರೆ ಆ ನಿರ್ಜನ ಪ್ರದೇಶದಲ್ಲೂ ಅದು ಸುರಕ್ಷಿತವಾಗಿ ಇರುತ್ತೆ. ಮತ್ತೆ ಪರಮಾತ್ಮ ರಕ್ಷಣೆ ಮಾಡಬೇಕು ಅಂತ ಇಟ್ಟುಕೊಂಡಿಲ್ಲ ಅಂತಂದರೆ ಮನೆಯಲ್ಲಿ ಸರ್ವ ಪ್ರಯತ್ನದಿಂದ ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸರಿಯಾಗಿ ಉಳಿಯೋದಿಲ್ಲ. ಒಬ್ಬ ಅನಾಥನಾದಂತಹ ವ್ಯಕ್ತಿ, ಯಾರೂ ಕಾಪಾಡುವುದಕ್ಕೆ ಇಲ್ಲದೆ ಇರುವಂತಹ ವ್ಯಕ್ತಿ ನನ್ನಂತೆ, ಅಂದರೆ ಆ ಯಮ ಹೇಳ್ತಾನೆ, ಬಾಲಕ ನಾವಿದ್ದೇನಲ್ಲ ನನ್ನಂತೆ ಕಾಡಿನಲ್ಲಿಯೂ ಕೂಡ ಬದುಕ್ತಾನೆ. ಮನೆಯಲ್ಲಿ ಪರಮಾತ್ಮನ ರಕ್ಷಣೆ ಇಲ್ಲದೆ ಅವನಿಗೆ ಇರೋದಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ಎಲ್ಲವೂ ಭಗವಂತನ ಕೈಯಲ್ಲಿ ಇದೆ. ಹೀಗಾಗಿ ನಮ್ಮ ರಾಜ ಹೊರಟು ಹೋದ, ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂತನ್ನುವಂತಹ ದುಃಖ ಪಡುವುದರಲ್ಲಿ ಏನೂ ಅರ್ಥ ಇಲ್ಲ. ಇನ್ನು ಇದು ಬಿಟ್ಟರೆ ದುಃಖಕ್ಕೆ ಕಾರಣ ಆಗೋದು ಯಾವುದು ಅಂತಂದರೆ, ನಮಗೆ ಪ್ರೀತ್ಯಾಸ್ಪದನಾದಂತಹ ವ್ಯಕ್ತಿ ಅವನು ನಮ್ಮಿಂದ ದೂರ ಹೋಗುತ್ತಾ ಇದ್ದಾನೆ ಅಂತನ್ನುವಂತಹ ದುಃಖ. ಆ ದುಃಖವು ಸರಿಯಾದದ್ದಲ್ಲ. ಯಾಕೆ ಅಂತಂದರೆ, ಬೇರೆಯ ವ್ಯಕ್ತಿ ಬಿಡಿ, ಸ್ವತಃ ನಿಮ್ಮ ಶರೀರವೇ ನಿಮ್ಮದಲ್ಲ ಅಂತ ಯಮ ಹೇಳುತ್ತಾನೆ. ನಿಮ್ಮ ಶರೀರ ಏನಿದೆ ಅದು ಒಂದು ರೀತಿ ನೀವು ಇರುವಂತಹ ಮನೆ ಇದ್ದಂತೆ. ಮನೆಯ ಬಗ್ಗೆ ಯಾವ ರೀತಿ ಒಂದು ಅಭಿಮಾನ ಇರುತ್ತೆ,
ಆ ಅಭಿಮಾನದಿಂದಾಗಿ ಮನೆಗೆ ಏನಾದರೂ ತೊಂದರೆಯಾದರೆ ನಿಮಗೂ ಕೂಡ ಒಂದು ರೀತಿಯ ದುಃಖ ಆಗತ್ತೆ. ಎಷ್ಟೇ ತೊಂದರೆಯಾದರೂ ಆ ಮನೆ ಇರುವಂತಹ ಜಾಗವನ್ನು ಮಾತ್ರ ಬಿಟ್ಟು ಹೋಗಬಾರದು. ಯಾಕೆ ನಮ್ಮ ಮನೆ ಇದೆ ಅಂತ ಈ ರೀತಿಯ ಒಂದು ಅಭಿಮಾನ ಆ ಮನೆಯ ಮೇಲೆ ಇರುತ್ತೆ. ಅದರಿಂದಾಗಿಯೇ ಆ ಗೃಹದ ಜೊತೆಗೆ ನಮ್ಮ ಬಂಧ, ಆ ಗೃಹಕ್ಕೆ ಏನಾದರೂ ಸಮಸ್ಯೆಯಾದರೆ ನಮಗೆ ದುಃಖ ಎಲ್ಲ ಆಗೋದು. ಈ ರೀತಿಯಾಗಿ ನಮ್ಮ ಸುತ್ತಮುತ್ತಲು ಇರುವಂತಹ ನಮ್ಮ ಶರೀರವನ್ನು ಒಳಗೊಂಡಂತೆ ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲಾ ಭೌತಿಕ ಪದಾರ್ಥಗಳು ನಮಗೆ ಬಂಧಕ ಆಗುವುದು ಯಾವ ಕಾರಣದಿಂದ ಅಂತಂದ್ರೆ ಆ ಪದಾರ್ಥಗಳ ಮೇಲೆ ಇರುವಂತಹ ಮೋಹದ ಕಾರಣದಿಂದ. ಈ ಮೋಹದಿಂದಾಗಿಯೇ ಒಬ್ಬ ಜೀವಿ ಏನ್ ಮಾಡ್ತಾನೆ, ಶರೀರದ ಒಳಗೆ ಬದ್ಧನಾಗಿ ಕಾಲ ಪ್ರಭಾವದಿಂದ, ಕಾಲ ಅಂದರೆ ಸಮಯ ಅಂತ ಒಂದರ್ಥ, ಜೊತೆಗೆ ಕಾಲನಾಮಕನಾದಂತಹ ಪರಮಾತ್ಮನ ಪ್ರಭಾವದಿಂದ ವಾರ್ಧಕ್ಯವೇ ಮೊದಲಾದಂತಹ ವಿಕಾರಗಳನ್ನು ಹೊಂದುತ್ತಾ ಕಡೆಗೆ ಕಣ್ಮರೆಯಾಗಿ ಹೋಗ್ತಾನೆ, ಮರಣವನ್ನು ಹೊಂದುತ್ತಾನೆ. ಆದ್ದರಿಂದ ಈ ಶರೀರವನ್ನು ಒಳಗೊಂಡಂತೆ ಎಲ್ಲ ಭೌತಿಕ ಪದಾರ್ಥಗಳ ಮೇಲೆ ಕೇವಲ ಅಭಿಮಾನ ಇರೋದರಿಂದ ಸಮಸ್ಯೆ. ಆ ಅಭಿಮಾನವನ್ನ ಪರಿತ್ಯಾಗ ಮಾಡಿಬಿಟ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆ ಅಭಿಮಾನವನ್ನ ಇಲ್ಲದೆ ಆ ಅಭಿಮಾನದಿಂದ ದೂರ ಇರುವಂತಹ ಪರಮಾತ್ಮ ಅದೇ ಶರೀರದಲ್ಲಿದ್ದಾನೆ, ಅವನಿಗೆ ಏನು ಸಮಸ್ಯೆ ಆಗೋದಿಲ್ಲ. ಪರಮಾತ್ಮ ಯಾವ ರೀತಿ ಅಂತಂದರೆ ಕಟ್ಟಿಗೆಯಲ್ಲಿ ಬೆಂಕಿ ಅಂತ ಅನ್ನೋದು ಇರುತ್ತೆ, ನಮಗೆ ಕಾಣಿಸೋದಿಲ್ಲ, ಆದರೆ ಅದು ಅಲ್ಲಿ ಇರುತ್ತೆ. ಮತ್ತೆ ಸಂಪೂರ್ಣ ಶರೀರದಲ್ಲಿ ಗಾಳಿ ಅಂತ ಅನ್ನೋದು ಇರುತ್ತೆ, ಗಾಳಿ ಇದ್ದರೂ ಕೂಡ ಅದನ್ನು ನಾವು ಶರೀರ ಅಂತ ಕರೆಯೋದಿಲ್ಲ, ಶರೀರದ ಒಳಗೆ ಗಾಳಿ ಇದೆ ಅಂತ ಹೇಳುತ್ತೇವೆ. ಅದೇ ರೀತಿ ಪರಮಾತ್ಮನು ಕೂಡ ನಮ್ಮ ಶರೀರದ ಒಳಗೆ ಇದ್ದಾನೆ, ಅವನು ಶರೀರದಿಂದ ಅಭಿನ್ನನಲ್ಲ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮನ ವಶದಲ್ಲಿ, ಶ್ರೀಮನ್ನಾರಾಯಣನ ವಶದಲ್ಲಿ ಈ ಶರೀರ ಇದೆ. ಮೋಹದಿಂದಾಗಿ ನಾವು ಇದರ ಜೊತೆಗೆ ಬದ್ಧರಾಗಿದ್ದೇವೆ. ಆ ಮೋಹವನ್ನು ಪರಿತ್ಯಾಗ ಮಾಡಬೇಕು, ಆವಾಗ ಈ ಶೋಕ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಆಮೇಲೆ ಇನ್ನೊಂದು ಯುಕ್ತಿಯನ್ನ ಕೊಡ್ತಾನೆ ಯಮ. ಯಾರಿಗಾಗಿ ಅಳುತ್ತಾ ಇದ್ದೀರಾ ಅಂತ ಪ್ರಶ್ನೆ. ಅಳುವಂಥವರೇನಿದ್ದಾರೆ, ಕುಳಿತುಕೊಂಡು ರೋದನ ಮಾಡ್ತಾ ಇದ್ದಾರೆ, ಶೋಕ ಪಡ್ತಾ ಇದ್ದಾರೆ, ನಮ್ಮ ಗಂಡ ಮೃತನಾಗಿದ್ದಾನೆ ಅಥವಾ ನಮ್ಮ ರಾಜ ಮೃತನಾಗಿದ್ದಾನೆ ಅಂತ ಅಳ್ತಾ ಇದ್ದಾರಲ್ಲ, ನೀವು ಯಾರಿಗಾಗಿ ಅಳ್ತಾ ಇದ್ದೀರಾ ಅಂತ ಪ್ರಶ್ನೆ. ಯಾರನ್ನ ಕುರಿತು ಅಳ್ತಾ ಇದ್ದೀರಾ? ನಮ್ಮ ಮುಂದೆ ರಾಜ ಇದ್ದಾನಲ್ಲ, ಅವರನ್ನ ಕುರಿತು ಅಳ್ತಾ ಇದ್ದೇವೆ ಅಂತಂದ್ರೆ ನಿಮ್ಮ ಮುಂದೆ ಇರುವಂತಹದ್ದು ಕೇವಲ ಪ್ರಾಕೃತ ಶರೀರ, ಅದು ಜಡ, ಅದು ನೀವು ಅತ್ತಿದ್ದನ್ನು ಕೇಳಿಸಿಕೊಳ್ಳೋದಿಲ್ಲ. ನಾವು ಜೀವನನ್ನ ಕುರಿತು ಅಳ್ತಾ ಇದ್ದೇವೆ ಅಂತಂದ್ರೆ ಜೀವ ಇಲ್ಲಿ ಇಲ್ಲವೇ ಇಲ್ಲ, ಅವನು ಹೋಗಿ ಆಗಿದೆ. ಆದ್ದರಿಂದ ಶರೀರವನ್ನು ಕುರಿತು ಅಳ್ತಾ ಇದ್ದೀರಾ ಅಂತಂದ್ರೆ ಅದು ಜಡ, ಅದು ಕೇಳಿಸ್ಕೊಳ್ಳೋದಿಲ್ಲ, ಅದೇ ನಿಮಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಜೀವನಿಗಾಗಿ ಅಳ್ತಾ ಇದ್ದೀರಾ, ಜೀವ ಇಲ್ಲಿ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಜೀವನಿಗಾಗಿಯೇ ಅಳ್ತಾ ಇದ್ದೀರಾ ಅಂತ ಇಟ್ಟುಕೊಂಡರೂ ಕೂಡ ಜೀವ ಸ್ವತಂತ್ರನಾಗಿ ನಿಮ್ಮ ಅಳುವನ್ನ, ನಿಮ್ಮ ರೋದನವನ್ನು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡುತ್ತಾನೆ. ಜೀವ ಸ್ವತಂತ್ರನಾದ ವಕ್ತ ಅಲ್ಲ, ಸ್ವತಂತ್ರವಾಗಿ ಶ್ರೋತ ಅಲ್ಲ. ಮತ್ತೆ ಅಲ್ಲಿಯೂ ಕೂಡ ತುಲ್ಯವಾದ ವಿಷಯ, ಪರಮಾತ್ಮನೇ ನಿಜವಾದ ಸ್ವತಂತ್ರನಾದ ಶ್ರೋತ, ಅನುವಕ್ತ. ಅನುವಕ್ತ ಅಂದ್ರೆ ಪ್ರತಿಕ್ರಿಯೆ ಕೊಡಬೇಕಾದಂಥವರು. ಹೀಗಾಗಿ ಜೀವನನ್ನ ಕುರಿತು ಅಳ್ತಾ ಇದ್ದೀರಾ ಅಂತಂದರೂ ಜೀವನೂ ಪ್ರತಿಕ್ರಿಯೆ ಸ್ವತಃ ಕೊಡೋದಿಲ್ಲ, ಜೀವನೂ ಸ್ವತಃ ಕೇಳಿಸ್ಕೊಳ್ಳೋದಿಲ್ಲ. ನಿಮ್ಮ ಅಳುವನ್ನ ಅಥವಾ ನಿಮ್ಮ ವಿಲಾಪವನ್ನ ಕೇಳಿಸಿಕೊಳ್ಳೋದಿಲ್ಲ. ನಿಜವಾಗಿ ಸ್ವತಂತ್ರವಾಗಿ ಕೇಳಿಸಿಕೊಳ್ಳುವಂಥವನು ಯಾರು? ಪರಮಾತ್ಮ. ಅವನು ಅವ್ಯಕ್ತನಾಗಿದ್ದಾನೆ, ನಿಮಗೆ ಕಾಣಿಸೋದಿಲ್ಲ, ನೀವು ಅವನನ್ನ ಕುರಿತು ಏನು ಅಳುತ್ತಾ ಇಲ್ಲ. ಹೀಗಿದ್ದಾಗ ನಿಮ್ಮ ಶೋಕಾಚರಣೆ ಅಂತನ್ನುವುದು ವ್ಯರ್ಥ. ನೀವು ಒಂದಾ ಜೀವನಿಗಾಗಿ ಅಳುತ್ತೀರಾ, ಇಲ್ಲ ಶರೀರಕ್ಕಾಗಿ ಅಳುತ್ತೀರಾ. ಶರೀರ ಜಡ, ಜೀವ ಅಸ್ವತಂತ್ರ, ಇಬ್ಬರನ್ನ ಕುರಿತು ಶೋಕಾಚರಣೆ ಮಾಡುವುದು ವ್ಯರ್ಥ. ಪರಮಾತ್ಮನಿಗೆ ಏನಾದರೂ ಹೇಳಬೇಕು, ಅವನು ಸ್ವತಂತ್ರವಾಗಿ ಪ್ರತಿಕ್ರಿಯೆ ಕೊಡಬಹುದು. ಆದರೆ ಪರಮಾತ್ಮ ಅವ್ಯಕ್ತ, ಅವನಿಗಾಗಿ ನೀವು ಏನೂ ಹೇಳುತ್ತಾ ಇಲ್ಲ.
ಜೀವ ಶ್ರೋತ ಅಲ್ವಾ ಹಾಗಾದರೆ ಅಂತಂದ್ರೆ ಜೀವನಲ್ಲ, ಜೀವೋತ್ತಮರಾದ ವಾಯುದೇವರು ಕೂಡ ಸ್ವತಃ ಸ್ವತಂತ್ರರಾದ ಶ್ರೋತೃಗಳಲ್ಲ ಅಂತ ಯಮ ಅಂತಾನೆ. ವಾಯುದೇವರು, ಬ್ರಹ್ಮದೇವರು, ಜೀವೋತ್ತಮರಾದಂಥವರು ಅವರೂ ಕೂಡ ಸ್ವತಃ ಶ್ರೋತೃಗಳಲ್ಲ. ಅವರು ಸ್ವತಃ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳೋದಿಲ್ಲ. ಅವರಲ್ಲಿ ಇದ್ದು ಪರಮಾತ್ಮ ನಿಮ್ಮ ಮಾತನ್ನ ಕೇಳಿಸಿಕೊಂಡು ಅವರಿಗೆ ಅದರ ಜ್ಞಾನವಾಗುವಂತೆ ಮಾಡುತ್ತಾನೆ. ಹೀಗಾಗಿ ಜೀವೋತ್ತಮರಾದಂತಹ ವಾಯುದೇವರು, ಬ್ರಹ್ಮದೇವರೇ ಸ್ವತಂತ್ರರಾಗಿ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳೋದಿಲ್ಲ, ನಿಮ್ಮ ಶಬ್ದವನ್ನು ಕೇಳಿಸಿಕೊಳ್ಳೋದಿಲ್ಲ ಅಂದರೆ ಈ ಸಾಧಾರಣ ಜೀವನಂತೂ ಖಂಡಿತವಾಗಿಯೂ ಕೇಳಿಸಿಕೊಳ್ಳೋದಿಲ್ಲ. ಹೀಗಾಗಿ ನಿಮ್ಮ ಶೋಕಾಚರಣೆ ಅಂತನ್ನೋದು ವ್ಯರ್ಥವಾಗಿದೆ. ಜೊತೆಗೆ ಇದೆಲ್ಲದರ ಮೇಲೆ 10 ತಾಸು ಆವಾಗಿನಿಂದ ಕುಳಿತುಕೊಂಡು ಶೋಕಾಚರಣೆಯನ್ನು ಮಾಡುತ್ತಾ ಇದ್ದೀರಲ್ಲ, ಏನಾದರೂ ಆ ಜೀವ ಮರಳಿ ಬರ್ತಾನೆ ಅಂತನ್ನುವಂತಹ ಏನಾದರೂ ಅಪೇಕ್ಷೆ ಇದೆಯಾ, ನಿರೀಕ್ಷೆ ಇದೆಯಾ ಅಂತ ಕೇಳುತ್ತಾರೆ. ಯಾವ ಪದಾರ್ಥ ನಿತ್ಯವೋ ಆ ಪದಾರ್ಥ ನಿತ್ಯ, ಯಾವ ಪದಾರ್ಥ ಅನಿತ್ಯವೋ ಆ ಪದಾರ್ಥ ಖಂಡಿತವಾಗಿಯೂ ಅನಿತ್ಯವೇ. ನೀವು 10 ತಾಸು ಬಿಡಿ, 100 ತಾಸು ಕುಳಿತುಕೊಂಡು ಅತ್ತರೂ ನಿತ್ಯವಾದ ಪದಾರ್ಥ ಅನಿತ್ಯ ಆಗೋದಿಲ್ಲ, ಅನಿತ್ಯವಾದ ಪದಾರ್ಥ ನಿತ್ಯವಾಗೋದಿಲ್ಲ. ಯಾವ ಜೀವ ಇದ್ದಾನೆ ಆ ಜೀವ ನಿತ್ಯನಾಗಿದ್ದಾನೆ, ಅವನು ಸದ್ಯಕ್ಕೆ ಇಲ್ಲಿಲ್ಲ. ನೀವು ಯಾವ ಶರೀರವನ್ನು ಕುಳಿತು ಅಳ್ತಾ ಇದ್ದೀರಿ ಆ ಶರೀರ ಅನಿತ್ಯವಾಗಿದೆ, ಅಶಾಶ್ವತವಾಗಿದೆ, ನಶ್ವರವಾಗಿದೆ. ಅದು ಆ ಶರೀರದ ಸ್ವಭಾವ, ನಾಶ ಆಗಿ ಹೋಗೋದು. ವಾರ್ಧಕ್ಯವೇ ಮೊದಲಾದ ಮುಪ್ಪು ಅಂತ ಏನು ಕರೀತೀವಿ, ಇಂತಹ ವಿಕಾರಗಳಿಂದಾಗಿ ಕಡೆಗೆ ಹೋಗಿ ನಶಿಸಿ ಹೋಗೋದು ಅಂತನ್ನೋದು ಆ ಶರೀರದ ಸ್ವಭಾವ. ಈ ಸ್ವಭಾವವನ್ನು 10 ತಾಸು ಅತ್ತು ಶೋಕಾಚರಣೆ ಮಾಡಿ ಏನು ಮಾಡಿದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ಅಳುವುದು ನಿಷ್ಪ್ರಯೋಜನವಾಗಿದೆ. ನೀವು ಸರಿಯಾದಂತಹ ವ್ಯಕ್ತಿಯನ್ನ ಕುರಿತು ಯಾವುದೇ ರೀತಿಯ ಮಾತುಗಳನ್ನು ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಅದು ಅಳುವುದು ನಿಷ್ಪ್ರಯೋಜನವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಶೋಕಾಚರಣದಿಂದಾಗಿ ನೀವು ಮಾಡ್ತಾ ಇರುವಂತಹ ಒಂದು ಅಪರಾಧ ಇದೆ. ಆ ಅಪರಾಧವನ್ನ ಒಂದು ಕಥೆಯ ಮೂಲಕ ಯಮ ಹೇಳ್ತಾನೆ. ಕಥೆ ಒಂದು ಕಾಡಿನಲ್ಲಿ ಪಕ್ಷಿಗಳ ಕಥೆ. ಒಂದು ಸುಂದರವಾದಂತಹ ಕಾಡಿತ್ತು. ಕಾಡಿನಲ್ಲಿ ಎಲ್ಲ ರೀತಿಯ ಹಣ್ಣು, ಬೀಜಗಳು, ಧಾನ್ಯಗಳು ಎಲ್ಲ ಇತ್ತು. ಸುಖಮಯವಾದಂತಹ ಕಾಡು. ಆ ಕಾಡಿನಲ್ಲಿ ಎಲ್ಲಾ ತರಹದ ಪಕ್ಷಿಗಳು ಸುಖವಾಗಿ ವಾಸ ಮಾಡುತ್ತಾ ಇತ್ತು. ಒಂದು ದಿವಸ ಕರ್ಮಾನುಸಾರವಾಗಿ ಅಲ್ಲಿದ್ದಂತಹ ಪ್ರಾಣಿಗಳ ಕರ್ಮಾನುಸಾರವಾಗಿ ಪರಮಾತ್ಮ ಒಬ್ಬ ಬೇಟೆಗಾರನನ್ನ ಅಲ್ಲಿ ಕಳಿಸ್ತಾನೆ. ಬೇಟೆಗಾರ ಕಾಡಿಗೆ ಬಂದ. ಒಂದು ದಿವಸ ಕುಳಿತುಕೊಂಡು ಅವನು ಯಾವ ಯಾವ ಪಕ್ಷಿ ಯಾವ ಯಾವ ಹಾದಿಯಲ್ಲಿ ಹಾರಾಡುತ್ತೆ ಅಂತನ್ನುವುದನ್ನು ಗಮನಿಸಿದ. ಮಾರನೆಯ ದಿವಸ ಧಾನ್ಯವೇ ಮೊದಲಾದ ಪ್ರಲೋಭನಗಳನ್ನ ಹಾಕಿ ಅಲ್ಲಿ ತನ್ನ ಜಾಲವನ್ನ ಸಿದ್ಧಪಡಿಸಿಟ್ಟು ಅವನು ಹೋಗುತ್ತಾನೆ. ಅದೇ ದಿವಸ ಒಬ್ಬ ಪಕ್ಷಿ ದಂಪತಿಗಳು, 2 ಪಕ್ಷಿಗಳು, ಜೋಡಿ ಪಕ್ಷಿಗಳು ಬರ್ತಾ ಇತ್ತು. ಆ ಜೋಡಿ ಪಕ್ಷಿಗಳ ಮಧ್ಯದಲ್ಲಿ ಏನು ಹೆಣ್ಣು ಪಕ್ಷಿ ಇತ್ತು. ಆ ಹೆಣ್ಣು ಪಕ್ಷಿ ಆ ಧಾನ್ಯಗಳನ್ನು ನೋಡಿತು. ಧಾನ್ಯಗಳನ್ನ ನೋಡಿ ಅದಕ್ಕೆ ಪ್ರಲೋಭನ ಆಯಿತು. ತಿನ್ನಬೇಕು ಅಂತ ಜೋರಾಗಿ ಏನೂ ವಿಚಾರ ಮಾಡದೆ ಆ ಧಾನ್ಯಗಳ ಹತ್ತಿರ ಹೋಯಿತು. ಅಲ್ಲಿ ಸಿದ್ಧಪಡಿಸಿದ್ದಂತಹ ಜಾಲದಲ್ಲಿ ಸಿಲುಕಿಕೊಂಡು ಬಿಡ್ತು. ಆ ಹೆಣ್ಣು ಪಕ್ಷಿ ಸಿಲುಕಿಕೊಂಡಿದೆ ಅಂತಾದಾಗ ಗಂಡು ಪಕ್ಷಿಗೆ ತುಂಬಾ ದುಃಖವಾಗಿ ಅದು ಹೋಗಿ ಆ ಪಕ್ಷಿಯ ಮುಂದೆ, ತನ್ನ ಪತ್ನಿಯ ಮುಂದೆ ಕುಳಿತುಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡುತ್ತದೆ. ಇನ್ನೂ ನಮ್ಮ ಮಕ್ಕಳು ಚಿಕ್ಕವರು, ಅವರಿಗಿನ್ನೂ ರೆಕ್ಕೆನೂ ಬಂದಿಲ್ಲ. ಅಂತಹ ಮಕ್ಕಳು ತಮ್ಮ ಗೂಡಿನಲ್ಲಿ ಕುಳಿತುಕೊಂಡು ತಾಯಿಗಾಗಿ ಅಂತ ಕಾಯ್ತಾ ಇರ್ತಾರೆ. ನೀನು ಇಲ್ಲದೆ ನಾನಲ್ಲಿಗೆ ಹೇಗೆ ಹೋಗ್ಲಿ? ಅವರು ತಾಯಿ ಎಲ್ಲಿದ್ದಾಳೆ ಅಂತ ಕೇಳುತ್ತಾರೆ. ಅವರಿಗೆ ಏನಂತ ಉತ್ತರ ಕೊಡ್ಲಿ ಅಂತ ನಾನಾ ಬಗೆಗಳಿಂದ ಅಳುತ್ತಾ ಅಲ್ಲೇ ಕುಳಿತುಕೊಂಡು ಬಿಟ್ಟ. ಅಷ್ಟರಲ್ಲಿ ಸ್ವಲ್ಪ ಕಾಲದ ನಂತರ ಆ ಬೇಟೆಗಾರ ಏನಿದ್ದ ಅವನು ಆ ಪಕ್ಷಿಗಳ ಜಾಲ ಇದ್ದಂತಹ ಸ್ಥಾನಕ್ಕೆ ಬಂದಿದ್ದಾನೆ. ಅಲ್ಲಿ ಬಂದು ನೋಡುತ್ತಾನೆ, ಒಂದು ಪಕ್ಷಿ ಸಿಲುಕಿಕೊಂಡಿದೆ, ಇನ್ನೊಂದು ಪಕ್ಷಿ ಆ ಜಾಲದ ಮುಂದೆ ಕುಳಿತುಕೊಂಡಿದೆ, ಸುಮ್ಮನೆ ಕುಳಿತುಕೊಂಡಿದೆ.
ಅವನು ನಿಧಾನವಾಗಿ ಮರೆಯಲ್ಲಿ ನಿಂತುಕೊಂಡು ಒಂದು ಬಾಣವನ್ನು ಬಿಟ್ಟ ಗಂಡು ಪಕ್ಷಿಯ ಕಡೆಗೆ. ಗಂಡು ಪಕ್ಷಿಗೆ ಬಂದು ಆ ಬಾಣ ನಾಟಿತು. ಆ ಗಂಡು ಪಕ್ಷಿಯು ಕೂಡ ಅಲ್ಲೇ ಮರಣವನ್ನ ಹೊಂದಿತು. ಈ ಕಥೆಯನ್ನ ಹೇಳುವ ಉದ್ದೇಶ ಏನು ಅಂತಂದರೆ, ಈ ಕಥೆಯಲ್ಲಿ ಆ ಏನು ಗಂಡು ಪಕ್ಷಿ ಇತ್ತು ಅದು ಎರಡು ತಪ್ಪುಗಳನ್ನು ಮಾಡಿತು. ಮೊದಲನೇ ತಪ್ಪೇನು ಅಂತಂದ್ರೆ, ವ್ಯರ್ಥವಾಗಿ ಶೋಕಾಚರಣೆಯನ್ನ ಮಾಡುತ್ತಾ ತನ್ನ ಕರ್ತವ್ಯವನ್ನ ಮರೆಯಿತು. ಕರ್ತವ್ಯ ಏನು? ತಂದೆ ಅಂತ ಆದ ರೀತಿಯಿಂದ ಅದು ತನ್ನ ಮಕ್ಕಳನ್ನು ನೋಡಿಕೊಳ್ಳಬೇಕಾಗಿತ್ತು. ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಅವರಿಗೆ ಸಾಂತ್ವನವನ್ನ ಮಾಡಿ, ಮುಂದೆ ಅವರ ಪಾಲನೆ ಇತ್ಯಾದಿ ಏನು ಕರ್ತವ್ಯ ಇರುತ್ತೆ, ಒಬ್ಬ ತಂದೆಯ ಕರ್ತವ್ಯ ಇರುತ್ತೆ, ಅದನ್ನ ಆ ಪಕ್ಷಿ ಮಾಡಬೇಕಾಗಿತ್ತು. ಆದರೆ ಶೋಕಾಚರಣೆಯಲ್ಲಿ ತನ್ನ ಕರ್ತವ್ಯವನ್ನ ಆ ಪಕ್ಷಿ ಮರೆಯಿತು. ಜೊತೆಗೆ ಇದೇ ವ್ಯರ್ಥ ಶೋಕಾಚರಣೆಯನ್ನ ಮಾಡುತ್ತಾ ನಿಧಾನವಾಗಿ ತನ್ನ ಹತ್ತಿರ ಬರ್ತಾ ಇದ್ದಂತಹ ಮರಣವನ್ನ ನಿರ್ಲಕ್ಷ್ಯ ಮಾಡಿತು. ಹೀಗೆ ಎರಡು ತಪ್ಪುಗಳನ್ನ ಆ ಪಕ್ಷಿ ಮಾಡಿತು. ಅದೇ ಎರಡು ತಪ್ಪುಗಳನ್ನ ನೀವೂ ಮಾಡುತ್ತಾ ಇದ್ದೀರಾ ಅಂತ ಯಮ ಹೇಳುತ್ತಾನೆ. ನಿಮ್ಮ ಕರ್ತವ್ಯ ಏನು? ಬಂಧುಗಳಾಗಿ ನಿಮ್ಮ ಮಹಾರಾಜ, ನಿಮ್ಮ ಗಂಡ ಅಥವಾ ನಿಮ್ಮ ತಂದೆ ಮೃತನಾಗಿದ್ದಾನೆ ಅಂದರೆ ಮುಂದೆ ನೀವು ಮಾಡಬೇಕಾದ ಕರ್ತವ್ಯಗಳಿವೆ. ಅಂತಿಮ ಸಂಸ್ಕಾರವನ್ನು ಮಾಡಬೇಕು, ಶಾಸ್ತ್ರೋಕ್ತವಾದ ದಾನಾದಿಗಳನ್ನು ಮಾಡಬೇಕು, ಇನ್ನು ಸಾಕಷ್ಟು ಅಪರ ಕರ್ಮಗಳಿವೆ, ಅವುಗಳನ್ನು ಮಾಡಬೇಕು, ನಿಮ್ಮ ಕರ್ತವ್ಯಗಳಿವೆ. ಮತ್ತೆ ರಾಜ ಪರಿವಾರದವರು ಅಂತ ಆಗಿದ್ದರಿಂದ ಈಗ ರಾಜ ಮೃತನಾಗಿದ್ದಾನೆ ಅಂದರೆ ಮುಂದೆ ಪ್ರಜೆಗಳನ್ನ ಪಾಲನ ಮಾಡುವುದು ಕೂಡ ನಿಮ್ಮ ಮೇಲೆ ಇರುವಂತಹ ಕರ್ತವ್ಯ. ಶಾಸ್ತ್ರೀಯವಾಗಿ ಮತ್ತೆ ರಾಜನೀತಿಯ ಪ್ರಕಾರ ಸಾಕಷ್ಟು ಕರ್ತವ್ಯಗಳು ನಿಮ್ಮ ಮೇಲೆ ಇದೆ. ಈ ಶೋಕಾಚರಣೆಯಲ್ಲಿ ಆ ಎಲ್ಲ ಕರ್ತವ್ಯಗಳನ್ನು ನೀವು ಮರೀತಾ ಇದ್ದೀರಾ. ಮತ್ತೆ ಇದೇ ಶೋಕಾಚರಣೆಯನ್ನ ಮಾಡುತ್ತಾ ಕಾಲಕ್ರಮೇಣ ನಿಮ್ಮ ಹತ್ತಿರ ಬರ್ತಾ ಇರುವಂತಹ ಮರಣವನ್ನ ನೀವು ಉಪೇಕ್ಷೆ ಮಾಡ್ತಾ ಇದ್ದೀರಾ. ಮರಣ ಎಷ್ಟು ಹತ್ತಿರ ಇದೆ, ದೂರ ಇದೆ ಅಂತನ್ನುವುದನ್ನ ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ. ತುಂಬಾ ದೂರ ಇದೆ ಅಂತ ತಿಳಿದುಕೊಂಡಿರ್ತಾರೆ, ತುಂಬಾ ಹತ್ತಿರವೇ ಇರುತ್ತೆ. ತುಂಬಾ ಹತ್ತಿರ ಇದೆ, ಇನ್ನೇನು 2-3 ತಿಂಗಳಷ್ಟೇ ಅಂತ ಅನ್ಕೊಂಡಿರ್ತಾರೆ, ತುಂಬಾ ದೂರ ಇರುತ್ತೆ. ಹೀಗೆ ಏನು ಅಕಲ್ಪನೀಯವಾಗಿ ಅನಿರೀಕ್ಷಿತವಾಗಿ ಬರುವಂತಹ ಮರಣವನ್ನ ನೀವು ಉಪೇಕ್ಷೆ ಮಾಡ್ತಾ ಇದ್ದೀರಾ. ಈ ಎರಡು ತಪ್ಪುಗಳನ್ನ ನೀವು ಆದಷ್ಟು ಬೇಗ ನಿಲ್ಲಿಸಿ ಅಂತ ಯಮ ಹೇಳ್ತಾನೆ. ಇಷ್ಟೆಲ್ಲ ಉಪದೇಶವನ್ನ ಮಾಡಿದ ಮೇಲೆ ಆ ಬಾಲಕ ಅಂತರ್ಧಾನ ಆದ, ಅಂದ್ರೆ ಕಣ್ಣು ಮರೆಯಾದ. ಅವನ ಮಾತುಗಳನ್ನ ಕೇಳಿ ಆ ಎಲ್ಲ ಸುಯಜ್ಞ ರಾಜನ ಬಂಧುಗಳೇನಿದ್ರು ಅವರಿಗೆ ಎರಡು ವಿಷಯಗಳು ಅರ್ಥವಾಯಿತು. ಜ್ಞಾತಯೋ ಮೇನಿರೆ ಸರ್ವಂ ಅನಿತ್ಯಂ ಅಯಥೋತ್ಥಿತಂ ಅಂತ. ಎಲ್ಲವೂ ಕೂಡ ಅನಿತ್ಯವಾಗಿದೆ ಅಥವಾ ಅಯಥೋತ್ಥಿತವಾಗಿದೆ ಅಂತ. ಎಲ್ಲ ಪದಾರ್ಥಗಳು ಅನಿತ್ಯವಾಗಿದೆ ಅಂತ ಅಭಿಪ್ರಾಯ ಅಲ್ಲ. ಆದರೆ ನಮ್ಮ ಸುತ್ತಮುತ್ತಲೂ ಇರುವಂತಹ ಈ ಭೌತಿಕ ಕಾರ್ಯಗಳು, ನಮ್ಮ ಶರೀರ, ಮನೆ, ನಮ್ಮ ಬಂಧುಗಳು ಇತ್ಯಾದಿ ಎಲ್ಲ ಕಾರ್ಯಗಳು ಅನಿತ್ಯವಾಗಿವೆ ಅಂತನ್ನುವ ವಿಷಯ ಅವರಿಗೆ ಆ ಉಪದೇಶದಿಂದ ಅರ್ಥವಾಯಿತು ಅಂತ. ಅಷ್ಟೇ ಅರ್ಥವಾಗೋದಲ್ಲ, ಅಯಥೋತ್ಥಿತ ಅಂತ ಅರ್ಥವಾಯಿತು. ಅಂದ್ರೆ ಈ ಶರೀರವೇ ನಾನು, ಅಥವಾ ಈ ಶರೀರ ನನ್ನದು, ಈ ಮನೆ ನನ್ನದು, ಈ ಬಂಧುಗಳೆಲ್ಲ ನನ್ನವರು ಅನ್ನುವ ಅಭಿಮಾನ ಏನಿದೆ, ಅಹಂ ಮಮ, ಈ ಎರಡು ಅಭಿಮಾನಗಳು, ಈ ಎರಡೂ ಅಭಿಮಾನಗಳು ಅಯಥೋತ್ಥಿತ ಅಂದರೆ ಅಯಥಾರ್ಥವಾಗಿವೆ, ಭ್ರಮಾತ್ಮಕವಾಗಿವೆ ಅಂತ ಅರ್ಥವಾಯಿತು. ನಮಗೆ ಅನಿಸಬಹುದು ಈ ಎಲ್ಲ ಸುತ್ತಮುತ್ತಲಿನ ಪದಾರ್ಥಗಳು ಅನಿತ್ಯವಾಗಿವೆ ಅಂತನ್ನುವುದು ಅರ್ಥ ಆಗೋದಕ್ಕೆ ಯಮನ ಉಪದೇಶ ಬೇಕಾ? ಯಾರಾದರೂ ಒಬ್ಬ ಬುದ್ಧಿವಂತನಾದಂತಹ ವಿವೇಕಿಯಾದ ಮನುಷ್ಯನಿಗೆ ಅದೆಲ್ಲ ಅರ್ಥವಾಗಿ ಬಿಡುತ್ತೆ. ಹೀಗಾಗಿ ಇದಕ್ಕಾಗಿಯೂ ಯಮನ ಉಪದೇಶ ಬೇಕಾ ಅಂತ ಪ್ರಶ್ನೆ. ಅದಕ್ಕೆ ನಾವು ಉತ್ತರವನ್ನು ತಿಳಿದುಕೊಳ್ಳಬೇಕು. ಕೇವಲ ಈ ಜಗತ್ತು, ಸುತ್ತಮುತ್ತಲಿನ ಪದಾರ್ಥಗಳು ಅಶಾಶ್ವತವಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಯಾವುದೇ ದೊಡ್ಡ ಉಪದೇಶ ಬೇಕಾಗಿಲ್ಲ.
ನಾವು ಸುಮ್ಮನೆ ಸುತ್ತಮುತ್ತಲು ನೋಡಿದರೆ, ನಾವು ಪ್ರೇಕ್ಷಾವಂತರಾಗಿದರೆ, ಯಾವುದೇ ಒಂದು ವಿಷಯವನ್ನ ಉಪೇಕ್ಷೆ ಮಾಡೋದಿಲ್ಲ, ಹಾಗೆ ಮರೆತು ಬಿಡೋದಿಲ್ಲ ಅಂತಾಗಿದ್ರೆ ನಮಗೆ ಅರ್ಥವಾಗಿ ಬಿಡುತ್ತೆ. ಯಾವುದೇ ಉಪದೇಶವಿಲ್ಲದೆ ಇದ್ದರೂ ಕೂಡ ನಮ್ಮ ಸುತ್ತಮುತ್ತಲಿನ ಪದಾರ್ಥಗಳು ಅಶಾಶ್ವತ ಅಂತ ನಮಗೆ ಅರ್ಥವಾಗತ್ತೆ. ಆದರೆ ಈ ಉಪದೇಶದಿಂದ ಆ ವಿಷಯವನ್ನ ಅರ್ಥ ಮಾಡಿಕೊಂಡಂಥವರು, ಮತ್ತೆ ಸ್ವತಃ ತಮ್ಮ ತಿಳುವಳಿಕೆಯಿಂದ ಆ ವಿಷಯವನ್ನ ಅರ್ಥ ಮಾಡಿಕೊಂಡಂಥವರು, ಅವರಿಬ್ಬರ ವರ್ತನೆಯ ಮಧ್ಯದಲ್ಲಿ ಸಾಕಷ್ಟು ದೊಡ್ಡ ವ್ಯತ್ಯಾಸವಿದೆ. ಯಾರು ಸುಮ್ಮನೆ ಹೀಗೆ ಎಲ್ಲ ಪದಾರ್ಥಗಳು ಅಶಾಶ್ವತ ಅಂತ ಅರ್ಥ ಮಾಡಿಕೊಂಡಿರ್ತಾರೆ, ಅವರ ವರ್ತನೆ ಯಾವ ರೀತಿ ಇರುತ್ತೆ? ನನ್ನ ಜೀವನ ಅಶಾಶ್ವತ, ಈ ಎಲ್ಲ ಪದಾರ್ಥಗಳು ಅಶಾಶ್ವತ, ಆದ್ದರಿಂದ ಆದಷ್ಟು ಬೇಗ ಎಷ್ಟಾಗತ್ತೋ ಅಷ್ಟು ಭೋಗ ಮಾಡಿಬಿಡೋಣ ಅಂತನ್ನುವ ಒಂದು ಭಾವನೆ ಯಾರಿಗಿರುತ್ತೆ? ಸಾಮಾನ್ಯ ಜನರಿಗೆ ಇರುತ್ತೆ. ಅವರಿಗೆ ಗೊತ್ತು ಇದೆಲ್ಲ ಅಶಾಶ್ವತ ಅಂತ. ಆದರೆ ಆ ಅಶಾಶ್ವತತೆಯ ಭಾವನೆಯಿಂದ ಅವರ ಮುಂದಿನ ಪ್ರವೃತ್ತಿ ಏನು? ಎಷ್ಟಾಗತ್ತೋ ಅಷ್ಟು ಭೋಗ ಮಾಡೋಣ, ಎಷ್ಟಾಗತ್ತೋ ಅಷ್ಟು ಸುಖ ಪಟ್ಟು ಬಿಡೋಣ. ಯಾಕೆ ಅಂತಂದರೆ ಈ ಶರೀರ ಅಶಾಶ್ವತ, ಹೋಗಿಬಿಡತ್ತೆ ಅಂತನ್ನುವ ಈ ರೀತಿಯ ಒಂದು ಅಯುಕ್ತವಾದಂತಹ ಅಮಂಗಲಕರವಾದ ಪ್ರವೃತ್ತಿ ಇರುತ್ತೆ. ಆದರೆ ಈ ರೀತಿಯ ತತ್ವೋಪದೇಶದಿಂದ ಆ ವಿಷಯವನ್ನ ತಿಳಿದುಕೊಂಡಂಥವರಿಗೆ ಜಗತ್ತಿನ ಸುತ್ತಮುತ್ತಲಿನ ಪದಾರ್ಥಗಳ ಅಶಾಶ್ವತತೆಯ ಜೊತೆಗೆ ಇನ್ನೊಂದು ವಿಷಯದ ಸ್ಪಷ್ಟವಾದ ಜ್ಞಾನವಿರುತ್ತೆ. ಏನು ಅಂದರೆ, ಶರೀರ ಅಶಾಶ್ವತ ನಿಜ, ಈ ನಮ್ಮ ಸುತ್ತಮುತ್ತಲಿನ ಪದಾರ್ಥಗಳು ಅಶಾಶ್ವತ ನಿಜ, ಜೊತೆಗೆ ಆ ಪದಾರ್ಥಗಳು ನನ್ನದು ಅಂತನ್ನುವಂತಹ ಅಭಿಮಾನ ಏನಿದೆ ಅದು ತಪ್ಪು ಅಂತ. ಹಾಗಿದ್ದಾಗ ಅವರು ಮುಖ್ಯವಾಗಿ ತಮ್ಮ ಧಾರ್ಮಿಕ ಕರ್ತವ್ಯಗಳ ಬಗ್ಗೆ ಗಮನ ಕೊಡ್ತಾರೆ, ಮತ್ತೆ ತಮ್ಮ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಗಮನ ಕೊಡ್ತಾರೆ. ಅವರು ಭೋಗದ ಬಗ್ಗೆ ಗಮನ ಕೊಡೋದಿಲ್ಲ. ಅದಕ್ಕೆ ಎರಡು ಅಂಶಗಳನ್ನ ಇಲ್ಲಿ ಹೇಳ್ತಾರೆ. ಅನಿತ್ಯಂ ಅಯಥೋತ್ಥಿತಂ ಅಂತ. ಅವರು ಕೇವಲ ಈ ಎಲ್ಲ ಪದಾರ್ಥಗಳು ಅನಿತ್ಯ ಅಂತ ತಿಳಿದುಕೊಳ್ಳಿಲ್ಲ, ಇದು ನಾವು, ಇದು ನಮ್ಮದು ಅಂತನ್ನುವಂತಹ ಅಭಿಮಾನ ಸುಳ್ಳು ಅಂತಲೂ ತಿಳಿದುಕೊಂಡರು. ಇದೆಲ್ಲವೂ ಪರಮಾತ್ಮನ ನಿಯಂತ್ರಣದಲ್ಲಿ ಇದೆ, ಇದರ ಬಗ್ಗೆ ಶೋಕಪಟ್ಟು ಉಪಯೋಗವಿಲ್ಲ ಅಂತನ್ನುವುದನ್ನು ತಿಳಿದುಕೊಂಡರು. ಆದ್ದರಿಂದಲೇ ಅವರು ಮುಂದೆ ಮಾಡುತ್ತಾರೆ, ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಡುತ್ತಾರೆ. ಸುಯಜ್ಞರಾದನ ಮುಂದಿನ ಅಪರ ಕರ್ಮಗಳನ್ನು ಮಾಡುತ್ತಾರೆ. ಆಮೇಲೆ ತಮ್ಮ ರಾಜ್ಯಭಾರಾದಿ ಕರ್ತವ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡುತ್ತಾರೆ. ಮತ್ತೆ ಆಧ್ಯಾತ್ಮಿಕ ಸಾಧನೆಯ ಕಡೆ ಗಮನ ಕೊಡುತ್ತಾರೆ ಅಂತನ್ನುವ ವಿಷಯವನ್ನ ನಾವು ಭಾಗವತದಲ್ಲಿ ಕಾಣುತ್ತೇವೆ. ಇಷ್ಟು ಯಮನ ಉಪದೇಶದ ಬಗ್ಗೆ ಹಿರಣ್ಯಕಶಿಪು ಹೇಳಿತ್ತು. ಇಷ್ಟು ಹೇಳಿದ ಮೇಲೆ ಆ ಹಿರಣ್ಯಕಶಿಪು ತಾನು ಸ್ವತಃ ಒಂದು ಮಾತನ್ನ ಹೇಳುತ್ತಾನೆ. ಶತ್ರುಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಾರೆ, ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತಂದರೆ ಶತ್ರುಗಳ ನಾಶವನ್ನ ಮಾಡಬೇಕು ಅನ್ನುವ ಈ ಒಂದು ಭಾವನೆ ಏನಿದೆ, ಇದು ಅಜ್ಞಾನವನ್ನ ಬಿಟ್ಟರೆ ಬೇರೆ ಏನೂ ಅಲ್ಲ, ಇದು ಕೇವಲ ಅಜ್ಞಾನ ಅಂತ. ಯಾಕೆ ಅಂತಂದರೆ, ನಮ್ಮ ಪೋಷಣೆಗಾಗಿ, ನಮ್ಮ ಸುಖಕ್ಕಾಗಿ, ನಮ್ಮ ಸುಸ್ಥಿತಿಗಾಗಿ ಶತ್ರುಗಳ ನಾಶವನ್ನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವರನ್ನ ಒಂದು ಬಾರಿ ನಾವು ಕೇಳಬೇಕು, ತೊಂದರೆ ಯಾರಿಗಾಗ್ತಾ ಇದೆ, ಯಾರನ್ನ ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ. ನಿಮ್ಮ ಶರೀರಕ್ಕೆ ತೊಂದರೆಯಾಗ್ತಾ ಇದೆ ಅಂತಾದ್ದರಿಂದ ಶತ್ರುಗಳ ಶರೀರವನ್ನ ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದೀರೋ, ಅಥವಾ ನಿಮಗೆ ತೊಂದರೆಯಾಗುತ್ತಾ ಇದೆ ಅಂತ ಶತ್ರುಗಳನ್ನ ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದೀರೋ ಅಂತ. ಇವೆರಡರಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಈ ಶರೀರ ನಾವಲ್ಲ, ಮತ್ತೆ ಶತ್ರುಗಳ ಶರೀರವೇ ಶತ್ರು ಅಲ್ಲ. ಶತ್ರುವಾದಂತಹದ್ದು ಅವರ ಶರೀರದಲ್ಲಿರುವಂತಹ ಚೇತನ, ನಾವು ಅಂದರೆ ನಮ್ಮ ಶರೀರದಲ್ಲಿದ್ದಂತಹ ಚೇತನ. ಆ ಎರಡೂ ಚೇತನಗಳು ನಿತ್ಯವಾಗಿವೆ. ನಿಮ್ಮ ಸುರಕ್ಷೆ, ನಿಮ್ಮ ಸುಸ್ಥಿತಿಯನ್ನ ಕಾಪಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಅಂದರೆ ಜೀವ ನಿತ್ಯನೇ, ಅವನನ್ನ ಯಾರು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಶತ್ರುಗಳ ನಾಶ ಮಾಡಬೇಕು, ಶತ್ರು ಅಂದ್ರೆ ಒಬ್ಬ ಜೀವನೇ, ಚೇತನನೇ, ಅವನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಶರೀರಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೆ, ಶರೀರ ನೀವಲ್ಲ ಅಂದ ಮೇಲೆ ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆ.
ಹೀಗಾಗಿ ಶತ್ರು ಶ್ರೀಮನ್ನಾರಾಯಣ ನಮಗೆ ಶತ್ರುವಾಗಿದ್ದಾನೆ, ಅವನು ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಇತ್ಯಾದಿ ಭಾವನೆಗಳೆಲ್ಲ ಏನಿದೆ ಇದು ಕೇವಲ ಅಜ್ಞಾನ ಮಾತ್ರ. ಆದ್ದರಿಂದ ಇಂತಹ ಭಾವನೆಗಳಿಗೆ ನೀವು ಸಿಲುಕಿಕೊಳ್ಳಬಾರದು, ಯಾವುದೇ ರೀತಿಯ ದ್ವೇಷಕ್ಕೆ ಒಳಗಾಗಬಾರದು. ಈ ಎಲ್ಲ ಜೀವ ಈ ಶರೀರದಲ್ಲಿ ಕೆಲ ಕಾಲ ಇರೋದು ಇದೆಲ್ಲವೂ ಪರಮಾತ್ಮನ ಅಧೀನದಲ್ಲಿ ಇದೆ. ಆದ್ದರಿಂದ ಭಗವಂತನ ಮಾಹಾತ್ಮ್ಯವನ್ನು ತಿಳಿದುಕೊಂಡು ಪರಮಾತ್ಮನ ಆರಾಧನೆಯಲ್ಲಿ ನಾವು ರತರಾಗಬೇಕು, ಅದರಲ್ಲಿ ನಾವು ಮನಸ್ಸನ್ನ ಏಕಾಗ್ರಗೊಳಿಸಬೇಕು ಅಂತ ಹಿರಣ್ಯಕಶಿಪು ಹೇಳುತ್ತಾನೆ. ಹೀಗೆ ಹಿರಣ್ಯಕಶಿಪುವಿನ ಉಪದೇಶವನ್ನ ಕೇಳಿದರು. ದಿತಿ ಮತ್ತೆ ಹಿರಣ್ಯಾಕ್ಷನ ಎಲ್ಲ ಸಂಬಂಧಿಕರೆಲ್ಲ ಕೇಳುತ್ತಾರೆ. ಅವರು ಕೇಳಿದ ಮೇಲೆ ತಮ್ಮ ತಮ್ಮ ಶೋಕದಿಂದ ವಿಹೀನರಾಗಿ ಅವರು ಮತ್ತೆ ತಮ್ಮ ಸತ್ಕಾರ್ಯಗಳಲ್ಲಿ ತಮ್ಮ ಸಾಧನೆಯಲ್ಲಿ ಅವರು ತಮ್ಮ ಮನಸ್ಸನ್ನು ಇಡುತ್ತಾರೆ ಅಂತನ್ನುವ ವರ್ಣನೆಯನ್ನು ನಾವು ಕಾಣುತ್ತೇವೆ. ಆದರೆ ಇಷ್ಟು ಉಪದೇಶವನ್ನ ಮಾಡಿದ್ನಲ್ಲ, ಇಷ್ಟು ಹೊತ್ತು ಪರಮಾತ್ಮನ ಮಾಹಾತ್ಮ್ಯವನ್ನ ಹೇಳಿದನಲ್ಲ ಹಿರಣ್ಯಕಶಿಪು, ಅವನು ಸ್ವತಃ ಮುಂದೆ ಎಲ್ಲ ದೇವತೆಗಳನ್ನ ಸೋಲಿಸೋದಕ್ಕೆ ಅಂತ ತಪಸ್ಸು ಮಾಡೋದಕ್ಕೆ ಹೋದ. ಹೀಗೆ ಯಾಕಾಯಿತು ಅಂತಂದರೆ, ತನ್ನ ತಾಯಿಗೆ ತನ್ನ ಸಹೋದರನ ಎಲ್ಲ ಸಂಬಂಧಿಕರಿಗೆ ಉಪದೇಶ ಮಾಡಲಿಕ್ಕೆ ಅಂತ ಬಂದಾಗ ಅವನಲ್ಲಿ ಸ್ವಾಭಾವಿಕವಾಗಿದ್ದಂತಹ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ, ಅವನಲ್ಲಿದ್ದ ತತ್ವಜ್ಞಾನ, ಅವನಿಗಿದ್ದ ಪರಮಾತ್ಮನ ಭಕ್ತಿ ಸಾಕಷ್ಟು ಜಾಗೃತವಾಗಿತ್ತು. ಆದ್ದರಿಂದಲೇ ತತ್ವದ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ಅವನು ಮಾತನಾಡುತ್ತಾ ಇದ್ದಾನೆ, ಇಷ್ಟು ಉಪದೇಶವನ್ನ ಮಾಡುತ್ತಾ ಇದ್ದಾನೆ. ಆದರೆ ಇದು ಮುಗಿದ ಕೂಡಲೇ, ತತ್ವೋಪದೇಶ ಮುಗಿದ ಕೂಡಲೇ ಅವನಲ್ಲಿ ಮತ್ತೆ ಅಸುರಾವೇಶ ಆಯಿತು. ಆ ಅಸುರಾವೇಶದ ಕಾರಣದಿಂದ ವಿಷ್ಣು ವೈಷ್ಣವ ದ್ವೇಷ ಅಂತನ್ನೋದು ಮತ್ತೆ ಅವನ ಮನಸ್ಸಿನಲ್ಲಿ ಬಂದಿದೆ. ಅದರ ಪ್ರಭಾವದಿಂದಾಗಿಯೇ ಅವನು ಮಂದರ ಪರ್ವತದಲ್ಲಿ ತಪಸ್ಸನ್ನ ಮಾಡೋದಕ್ಕೆ ಅಂತ ಹೋಗಿದ್ದಾನೆ. ಅವನು ತಪಸ್ಸನ್ನ ಮಾಡಿದ. ಅದರಿಂದ ಯಾವ ರೀತಿ ದೇವತೆಗಳಿಗೆಲ್ಲ ಸಮಸ್ಯೆಯಾಗಿದೆ ಅಂತನ್ನುವುದರ ವರ್ಣನೆಯನ್ನು ನಾವು ತೃತೀಯಾಧ್ಯಾಯದಲ್ಲಿ ಕಾಣುತ್ತೇವೆ. ಅದನ್ನು ಮತ್ತೆ ನಾಳೆಯ ದಿವಸ ತಿಳಿದುಕೊಳ್ಳೋಣ. ಸರ್ವಗುಣ ಪ್ರಿಯತಾಂ ಪ್ರೀತ ಏವ ವಿಷ್ಣುರ್ಮೇ ಪರಮಸ್ಸು.